ಸ್ನೇಹಿತರೆ, ಇಂದು ನಾವು ಭೌಗೋಳಿಕ ಪ್ರಮುಖ ವ್ಯಕ್ತಿಯ ಕೊಡುಗೆಗಳು ಮತ್ತು ಪ್ರಾಥಮಿಕವಾಗಿ ಭೂಗೋಳಶಾಸ್ತ್ರವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕನ್ನೋ ಡಿಟೇಲ್ ಆಗಿ ಒಂದು ಕಡೆಯಿಂದ ಓದ್ತಾ ಹೋಗೋಣ. ಫಸ್ಟ್ ನೋಡಿ, ಭೂಗೋಳಶಾಸ್ತ್ರದ ನಾಮಕರಣ ಮತ್ತು ವಿಷಯಕ್ಕೆ ಪ್ರಾಥಮಿಕ ಹಂತಗಳಲ್ಲಿ ವ್ಯವಸ್ಥಿತವಾದ ಸ್ವರೂಪ ನೀಡಿದ ಕೀರ್ತಿ ಗ್ರೀಸ್ ಜನರಿಗೆ ಸಲ್ಲುತ್ತೆ. ಹಾಗಾದರೆ ಪ್ರಮುಖ ಭೌಗೋಳಿಕ ವ್ಯಕ್ತಿಗಳು ಮತ್ತು ಕೊಡುಗೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ತುಂಬ ವಿಷಯಗಳನ್ನು ನಾವು ಇವತ್ತು ಡಿಟೇಲ್ ಆಗಿ ಸೌರಮಂಡಲದ ಬಗ್ಗೆ ಡಿಟೇಲ್ ನೋಡೋಣ. ಫಸ್ಟು ಒಂದು ಕಡೆಯಿಂದ ಹೋಗೋಣ ವಿಷಯಗಳನ್ನು, ಓಕೆನಾ. ಇಲ್ಲಿ ನೋಡಿ, ಫಸ್ಟು ಈ ವಿಷಯ ಮತ್ತು ವ್ಯಕ್ತಿ ಅಂತ ಬಂದಾಗ ನಾವು ಭೂಗೋಳದ ಪಿತಾಮಹ ಯಾರು ಅಂತ ಕೇಳಿದರೆ ನಾವು ನೋಡಿ ಇಕೆಟಿಯಸ್ ಅಂತ ಆನ್ಸರ್ ಮಾಡ್ತಾ ಹೋಗಿ. ಭೂಗೋಳಶಾಸ್ತ್ರದ ಪಿತಾಮಹ ಅಂದರೆ ಇಕೆಟಿಯಸ್. ಓಕೆ, ಈಗ ನೆಕ್ಸ್ಟ್ ಬರುವಂಥ ಮತ್ತೊಂದು ಕಲ್ಪನೆ ಅಂತ ಬಂದಾಗ ಒಂದು ಕಲ್ಪನೆ ನೋಡ್ತಾ ಹೋಗೋಣ ನಾವು. ನೆಕ್ಸ್ಟು ಯಾವುದಂತ ಬಂದಾಗ ಆಧುನಿಕ, ನೋಡಿ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ವ್ಯಕ್ತಿ. ಆಧುನಿಕ ಭೂಗೋಳದ ಪಿತಾಮಹ ಯಾರಂತ ಬಂದಾಗ ಈ ವ್ಯಕ್ತಿ ಯಾರಂದರೆ ಅಲೆಕ್ಸಾಂಡರ್ ವಾನ್ ಹ್ಯಾಂಬೋಲ್ಟ್ ಅಂತ ಕರ್ಕೊಳ್ತೀವಿ. ಇವರನ್ನು ನಾವು ಆಧುನಿಕ ಭೂಗೋಳದ ಪಿತಾಮಹ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ವ್ಯವಸ್ಥಿತ ಭೂಗೋಳದ ಪಿತಾಮಹ ಅಂತ ಬಂದಾಗ ಎರೆಟೋಸ್ತನಿಸ್ ಅಂತ ಕರ್ಕೊಳ್ತೀವಿ. ಇವರು ವ್ಯವಸ್ಥಿತ ಭೂಗೋಳದ ಪಿತಾಮಹ. ಇನ್ನು ಜಿಯೋಗ್ರಾಫಿಕ ಪದದ ಪ್ರಸ್ತಾವಕ ಅಂತ ಬಂದಾಗ ಇವರು ಎರೆಟೋಸ್ತನಿಸ್ ಅಂತ ಇವರನ್ನು ಕರಿತಾ ಹೋಗ್ತೀವಿ. ಇನ್ನು ಭೌತಿಕ ಭೌಗೋಳಿಕ ಪಿತಾಮಹ ಅಂತ ಬಂದಾಗ ಪೋಸಿಡೋನಿಯಸ್ ಅಂತ ಕರ್ಕೊಳ್ತೀವಿ, ಓಕೆನಾ. ನೆಕ್ಸ್ಟ್ ಆಮೇಲೆ ನೋಡಿ, ಈ ಜಿಯೋಗ್ರಾಫಿಕ ಪದದ ಅರ್ಥ ಎರೆಟೋಸ್ತನಿಸ್ತು, ಭೌತಿಕ ಭೂಗೋಳ ಪಿತಾಮಹ ಪೋಸಿಡೋನಿಯಸ್ ಅಂತ ಕರ್ಕೊಳ್ತೀವಿ. ಸಾಂಸ್ಕೃತಿಕ ಭೂಗೋಳಿಕ ಪಿತಾಮಹ ಕಾರ್ಲ್ ಓ ಸಾವರ್ ಅಂತ ಕರ್ಕೊಳ್ತೀವಿ. ಇನ್ನು ಗಣಿತೀಯ ಭೂಗೋಳದ ಸ್ಥಾಪಕ ಅಂತ ಬಂದಾಗ ಥೇಲ್ಸ್ ಮತ್ತು ಅನಾಕ್ಸಿಮ್ಯಾಂಡರ್ ಇವ್ರನ್ನ ಕರಿತೀವಿ. ಇನ್ನು ವಿಶ್ವ ಗ್ಲೋಬ್ನ ನಿರ್ಮಾತೃ ಅಂತ ಬಂದಾಗ ಮಾರ್ಟಿನ್ ಬೆಹೈಯಮ್ ಅಂತ ಕರ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಈ ವಿಶ್ವ ಭೂಪಟದ ನಿರ್ಮಾತೃ ಅಂತ ಬಂದಾಗ ಅನಾಕ್ಸಿಮ್ಯಾಂಡರ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಓಕೆ, ಈ ಮುಂದುವರೆದು ಮಾಡಿದ್ರೆ ಭೌಗೋಳಿಕ ವಿಶ್ವಕೋಶದ ರಚನಾಕ ಯಾರಂದರೆ ಸ್ಟ್ರಾಬೋ ಇವರಂತ ಕರಿತೀವಿ, ಓಕೆನಾ. ನೆನ್ಪಿಟ್ಕೊಳ್ತಾ ಹೋಗಿ. ಸ್ವಲ್ಪ ನೀವು ಸ್ಕ್ರೀನ್ ಶಾಟ್ ತಗೋಬೋದು, ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೋಡಿ, ಪ್ರಮುಖವಾಗಿ ಭೂಗೋಳದ ಎರಡು ಪ್ರಮುಖ ಸಿದ್ಧಾಂತಗಳಿದೆ. ಒಂದು ಈ ಸಂಭವನೀಯವಾದ ಅಂತ ಕರ್ಕೊಳ್ತೀವಿ. ಮನುಷ್ಯನ ತನ್ನ ಪರಿಸರದಲ್ಲಿ ಬದಲಾವಣೆಗಳನ್ನು ಮಾಡಲು ಸಮರ್ಥನಾಗಿದ್ದಾನೆ ಮತ್ತು ಪ್ರಕೃತಿಯ ಅವಕಾಶಗಳನ್ನು ತನ್ನ ಇಚ್ಛೆಯಂತೆ ಬಳಸಿಕೊಳ್ಳಬಹುದು. ಈ ಸಿದ್ಧಾಂತದ ಬೆಂಬಲಿಗರು ವೈಡಲ್ ಟಿ ಲಾಬ್ಲಾಶ್ ಮತ್ತು ಪೆಬ್ರೆ ಅಂತ ಕರ್ಕೊಳ್ಳೋದು. ಅಂದರೆ ನಾವು ಸಂಭವನೀಯವಾದ ಅಂತ ಕರ್ಕೊಳ್ತೀವಿ, ಅಂದರೆ ಸಂಭವನೀಯತಾವಾದ ಅಂತ ಕರ್ಕೊಳ್ತೀವಿ, ಅಂದರೆ ಪಾಸಿಬಲಿಸಮ್ ಅಂತ ಕರ್ಕೊಳ್ತೀವಿ, ಓಕೆನಾ. ಈಗ ಮತ್ತೊಂದು ಬರುವಂಥದ್ದು ಯಾವಂತ ಬಂದಾಗ ಇನ್ನೊಂದು ನಿರ್ಣಯವಾದ ಅಂತ ಕರ್ಕೊಳ್ತೀವಿ, ಅಂದರೆ ಡೆಟರ್ಮಿನಿಸಮ್ ಅಂತ ಕರ್ಕೊಳ್ತೀವಿ. ಹಂಗಂದ್ರೆ ಮನುಷ್ಯನ ಎಲ್ಲ ಕೆಲಸಗಳು ಪರಿಸರದಿಂದ ನಿರ್ಧರಿಸಲ್ಪಡುತ್ತವೆ, ಆದ್ದರಿಂದ ಮನುಷ್ಯನಿಗೆ ಸ್ವತಂತ್ರವಾಗಿ ಏನನ್ನೂ ಮಾಡುವ ಸ್ವತಂತ್ರ ಕಡಿಮೆ ಆಗುತ್ತೆ. ಈ ಸಿದ್ಧಾಂತದ ಪ್ರಮುಖ ಬೆಂಬಲಿಗರು ರಿಕ್ಟರ್ ಮತ್ತು ರಾಡ್ಜೆಲ್ ಅಂತ, ಅಥವಾ ನವನಿರ್ಣಾಯಕ ಸ್ಥಾಪಕ ಅಂತ ಕರ್ಕೊಳ್ತೀವಿ. ಎಲೆನ್ ಸೆಂಪಲ್ ಮತ್ತು ಹಂಟಿಂಗ್ಟನ್ ಅಂತಂದು ಇವರನ್ನು ನಾವು ನಿರ್ಣಯವಾದದ ಪ್ರತಿಪಾದಕರು ಅಂತ ಕರ್ಕೊಳ್ತಾ. ಹಾಗಾದರೆ ನಾವು ಇಂಪಾರ್ಟೆಂಟಾಗಿ ಈ ಒಂದು ಭೂಗೋಳದ ಎರಡು ಪ್ರಮುಖ ಸಿದ್ಧಾಂತಗಳು, ಒಂದು ಯಾವುದಂತ ಬಂದಾಗ ಪ್ರಮುಖವಾಗಿ ಸಂಭವನೀಯತವಾದ, ಇನ್ನೊಂದು ನಿರ್ಣಯವಾದ ಅಂತ ಕರ್ಕೊಳ್ತೀವಿ, ಅಥವಾ ಪಾಸಿಬಲಿಸಮ್, ಇನ್ನೊಂದು ಡೆಟರ್ಮಿನಿಸಮ್ ಅಂತ ಕರ್ಕೊಳ್ತೀನಿ. ನೆನ್ಬಿಟ್ರೆ ಹಂಗಂದ್ರೆ ಏನಂತ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ಈ ಭೂಗೋಳಶಾಸ್ತ್ರದ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಡೆಫಿನೇಷನ್ಸ್ಗಳನ್ನು ನೋಡ್ತೀವಿ. ಈ ಸ್ಟ್ರಾಬೋ ಏನು ಹೇಳ್ತಾರೆ, ಸ್ಟ್ರಾಬೋ ಹೇಳಿದಂಥ ಮಾತು ಏನು, ಆಮೇಲೆ ನೆಕ್ಸ್ಟ್ ಕಾರ್ಲ್ ಸೆಟರ್ ಹೇಳಿದಂಥ ಮಾತು ಏನು, ಆಮೇಲೆ ಕ್ಲಾರಿಯಲ್ ಮತ್ತು ಟಾಲಮಿ ಹೇಳಿರ್ತಕ್ಕಂಥ ಮಾತುಗಳನ್ನೆಲ್ಲ ಒಂದೊಂದೇ ನಾವು ಡೀಟೇಲ್ ನೋಡ್ತಾ ಹೋಗೋಣ. ಬನ್ನಿ, ಫಸ್ಟು ನಾವು ಸ್ಟ್ರಾಬೋ ಏನು ಹೇಳಿದ್ರು ಅಂತ ನೋಡೋಣ. ಭೂಗೋಳವು ವಿಶ್ವ ಆಕಾಶಕಾಯಗಳು, ಭೂಮಿ, ಸಾಗರಗಳು, ಜೀವಿಗಳು, ಸಸ್ಯಗಳು ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತುವಿನ ಜ್ಞಾನವನ್ನು ನೀಡುವ ಒಂದು ಸ್ವತಂತ್ರವಾದ ವಿಷಯ ಅಂತೇಳಿ ಸ್ಟ್ರಾಬೋ ಹೇಳ್ತಾರೆ. ಇನ್ನು ಎರಡನೇದು ಏನು ಹೇಳ್ತಾರೆ, ನಾವು ನೋಡ್ರಿ ಎರಡನೇ ವ್ಯಕ್ತಿ ಯಾರಂತ ಬಂದಾಗ ಕ್ಲಾರಿಯಸ್ ಮತ್ತು ಟಾಲೆಮಿಯನ್ನು ಇಬ್ಬರು ವ್ಯಕ್ತಿಗಳು ಸೇರ್ಕೊಂಡು ಒಂದು ವ್ಯಾಖ್ಯಾನ ಕೊಡ್ತಾರೆ. ಭೂಗೋಳವು ಭೂಮಿಯನ್ನು ಸ್ವರ್ಗದಲ್ಲಿ ನೋಡುವ ಒಂದು ವೈಜ್ಞಾನಿಕ ಕಲೆ ಅಂತ, ಅಂದರೆ ಭೂಗೋಳವು ಭೂಮಿಯನ್ನು ಸ್ವರ್ಗದಲ್ಲಿ ನೋಡುವಂಥ ಒಂದು ವೈಜ್ಞಾನಿಕ ಕಲೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಕಾರ್ಲ್ ರಿಕ್ಟರ್ ಏನು ಹೇಳ್ತಾರೆ ಅಂದರೆ, ಭೂಗೋಳವು ಒಂದು ಭೂಮಿಯನ್ನು ಸ್ವತಂತ್ರ ಗ್ರಹವೆಂದು ಪರಿಗಣಿಸಿ ಇದರ ಎಲ್ಲ ಲಕ್ಷಣಗಳನ್ನು, ವಿದ್ಯಮಾನಗಳನ್ನು ಅಧ್ಯಯನ ಮಾಡುವಂಥ ವಿಜ್ಞಾನವನ್ನು ಭೂಗೋಳಶಾಸ್ತ್ರ ಅಂತೇಳಿ ಕಾರ್ಲ್ ರಿಕ್ಟರ್ ಇದನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿ ನೋಡೋದಾದರೆ ಇಂಪಾರ್ಟೆಂಟಾಗಿ ನಿಮಗೆ ಆರ್ಥರ್ ಹೋಮ್ಸ್ ಅನ್ನೋರು ಇವರು ಏನು ಹೇಳ್ತಾರೆ ಅಂದರೆ, ಭೂಗೋಳವು ಮಾನವನು ವಾಸಿಸುವ ಭೂಮಿಯ ಭಾಗವನ್ನು ಅಧ್ಯಯನ ಮಾಡುವುದು ಅಂತೇಳಿ ಆರ್ಥರ್ ಹೋಮ್ಸ್ ಇದನ್ನು ಹೇಳ್ತಾ ಹೋಗ್ತಾರೆ. ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಎಲ್ಲ ಎಕ್ಯುರೇಟ್ ಪಾಯಿಂಟ್ಸ್ಗಳನ್ನು, ಪೂರ್ತಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಟ್ರೈ ಮಾಡೋಣ. ಬನ್ನಿ, ಫಸ್ಟ್ ಪಾಯಿಂಟ್ ಯಾವುದಂತ ಬಂದಾಗ ಬ್ರಹ್ಮಾಂಡ ಮತ್ತು ಸೌರಮಂಡಲ ಅಂತ ಕರ್ಕೊಳ್ತೀವಿ, ಅಥವಾ ಯೂನಿವರ್ಸ್ ಆ್ಯಂಡ್ ಸೋಲಾರ್ ಸಿಸ್ಟಮ್ ಅಂತ ಇದನ್ನು ಕರಿತೀವಿ. ಹಾಗಾದರೆ ಇದರಲ್ಲಿ ಬ್ರಹ್ಮಾಂಡದ ಬಗ್ಗೆ ಫಸ್ಟ್ ನೋಡ್ತಾ ಹೋಗೋಣ, ಯೂನಿವರ್ಸ್ ಬಗ್ಗೆ ಫಸ್ಟ್ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಏನಂತಾರೆ ಬ್ರಹ್ಮಾಂಡ ಅಂದರೆ ಏನು, ಅಥವಾ ಯೂನಿವರ್ಸ್ ಅಂದರೆ ಏನು ಅಂತ ನೋಡ್ತೀವಿ. ನೋಡಿ, ಅಸ್ತಿತ್ವದಲ್ಲಿರುವಂಥ ಎಲ್ಲ ಒಟ್ಟು ಮೊತ್ತದ ಸಾಮಾನ್ಯವಾಗಿ
ಬ್ರಹ್ಮಾಂಡ ಎಂದು ಕರೆಯಲ್ಲ. ಅಂದರೆ ಅಸ್ತಿತ್ವದಲ್ಲಿರುವ ಎಲ್ಲ ಒಟ್ಟು ಮೊತ್ತವನ್ನು ಸಾಮಾನ್ಯವಾಗಿ ಬ್ರಹ್ಮಾಂಡ ಅಂತ ಕರಿತೀವಿ. ಇದರಲ್ಲಿ ಎಲ್ಲ ಭೌತಿಕ ವಸ್ತುಗಳಾಗಿರ್ಬೋದು, ಶಕ್ತಿ, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಇಂಟ್ರಾ ಗ್ಯಾಲಕ್ಸಿ, ಬಾಹ್ಯಾಕಾಶದ ವಿಷಯಗಳು ಎಲ್ಲವೂ ಸೇರ್ಕೊಂಡಿವಿ. ಇವೆಲ್ಲವನ್ನು ಒಟ್ಟಿಗೆ ಏನು ಕಂಡ್ಕೊಂತೀವಿ, ಬ್ರಹ್ಮಾಂಡ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ. ಬ್ರಹ್ಮಾಂಡದ ಬಗ್ಗೆ ನೋಡಿ, ಈ ಒಂದು ಮಾಡುವಂಥ ಅಧ್ಯಯನವನ್ನು ನಾವು ಕಾಸ್ಮಾಲಜಿ ಅಂತ ಕರೀತಾರೆ. ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಬ್ರಹ್ಮಾಂಡದ ಬಗ್ಗೆ ಮಾತನಾಡುವಂಥ ಒಂದು ಅಧ್ಯಯನವನ್ನು ನಾವೇನು ಕರಿತೀವಿ ಅಂದರೆ ಕಾಸ್ಮಾಲಜಿ ಅಂತ. ಯಾವುದನ್ನು ಕಾಸ್ಮಾಲಜಿ ಅಂತ ಕರೀತಾರೆ ಅಂದರೆ ಬ್ರಹ್ಮಾಂಡದ ಅಧ್ಯಯನವನ್ನು ಕುರಿತು ಕಾಸ್ಮಾಲಜಿ ಅಂತ ಕರೀತಾರೆ. ಕಾಸ್ಮಾಲಜಿ ಅಂದರೆ ಇದು ಕಾಸ್ಮಸ್ ಅಂದರೆ ಬ್ರಹ್ಮಾಂಡ ಪ್ಲಸ್ ಲೋಗಸ್ ಅಂದರೆ ವಿಜ್ಞಾನ ಅಂತಂದರೆ ಬ್ರಹ್ಮಾಂಡದ ವಿಜ್ಞಾನ ಅಂತ ಕರ್ಕೊಳ್ತೀವಿ. ಕಾಸ್ಮಸ್ ಅಂದರೆ ಬ್ರಹ್ಮಾಂಡ, ಲೋಗಸ್ ಅಂದರೆ ವಿಜ್ಞಾನ. ಬ್ರಹ್ಮಾಂಡಕ್ಕೆ ಯಾವುದೇ ಒಂದು ಮಿತಿ ಅಥವಾ ಕೊನೆ ಅನ್ನೋದು ಇರೋದಿಲ್ಲ. ನೆನ್ಪಿಟ್ಕೊಳ್ತಾ ಹೋಗಿ. ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ನ, ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಮತ್ತು ನಾವೀಗ ಗ್ಯಾಲಕ್ಸಿ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಿದೆ ಗ್ಯಾಲಕ್ಸಿ ಬಗ್ಗೆ ಮಾಹಿತಿ ನೋಡಿ. ಇಲ್ಲಿ ಗ್ಯಾಲಕ್ಸಿ ಅಂತ ಕರ್ಕೊಳ್ತೀವಿ, ಆಕಾಶ ಗಂಗೆ ಅಂತ ಕರ್ಕೊಳ್ತೀವಿ. ಹಾಗಾದರೆ ಏನಿದೆ ಮಾಹಿತಿ ಅಂದರೆ, ಗ್ಯಾಲಕ್ಸಿ ಎಂಬುದು ಶತಕೋಟಿ ನಕ್ಷತ್ರಗಳ ಒಂದು ವಿಶಾಲವಾದ ವ್ಯವಸ್ಥೆ. ಭಾಳ ಇಂಪಾರ್ಟೆಂಟ್ ರೀ. ಗ್ಯಾಲಕ್ಸಿ ಅಂದರೆ ಒಂದು ಶತಕೋಟಿ ನಕ್ಷತ್ರಗಳ ವಿಶಾಲವಾದ ಒಂದು ವ್ಯವಸ್ಥೆ. ಇದು ಅನಿಲದ ಮೋಡಗಳು, ಮುಖ್ಯವಾಗಿ ಹೈಡ್ರೋಜನ್ ಅನಿಲ ಅಂತ ಕರ್ಕೊಳ್ತೀವಿ, ಮತ್ತು ಧೂಳಿನ ಕಣಗಳಿಂದ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದರೆ ಗ್ಯಾಲಕ್ಸಿ ಏನು ಒಳಗೊಂಡೈತಿ ಅಂದರೆ, ಇದು ಅನಿಲದ ಮೋಡಗಳು ಅಂತ ಕರ್ಕೊಳ್ತೀವಿ, ಮುಖ್ಯವಾಗಿ ಹೈಡ್ರೋಜನ್ ಅನಿಲ ಅಂತ ಕರ್ಕೊಳ್ತೀವಿ, ಧೂಳಿನ ಕಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಗ್ಯಾಲಕ್ಸಿ. ಇದು ಬಾಹ್ಯಾಕಾಶದಲ್ಲಿ ಇತರ ವ್ಯವಸ್ಥೆಗಳಂತೆ ಪ್ರತ್ಯೇಕಿಸಲ್ಪಟ್ಟಿರುತ್ತದೆ. ನೆನ್ಪಿಟ್ಕೊಳ್ತಾ ಹೋಗಿ. ಇನ್ನು ಬ್ರಹ್ಮಾಂಡದಲ್ಲಿ ಸುಮಾರು 10 ಶತಕೋಟಿ ಗ್ಯಾಲಕ್ಸಿಗಳು ಅಂತ ಕರ್ಕೊಳ್ತೀವಿ ಇವೆ. ನೋಡಿರಿ, ಬ್ರಹ್ಮಾಂಡ ಎಷ್ಟು ಶತಕೋಟಿ ಗ್ಯಾಲಕ್ಸಿ ಅಂದರೆ 100 ಶತಕೋಟಿ ಗ್ಯಾಲಕ್ಸಿಗಳು ಕಂಡುಬರ್ತವೆ. ಇವೆ ಪ್ರತಿ ಗ್ಯಾಲಕ್ಸಿ ಸರಾಸರಿ 100 ಶತಕೋಟಿ ನಕ್ಷತ್ರಗಳು ಅಂತ ಕರ್ಕೊಳ್ತೀವಿ ಹೊಂದಿರ್ತವೆ. ಬ್ರಹ್ಮಾಂಡದ ಒಟ್ಟು ನಕ್ಷತ್ರಗಳ ಸಂಖ್ಯೆ ನೋಡಿರಿ, ನಮಗೆ 10⁻22 ಅಂತ ಏನು ಕರಿತಾ ಹೋಗ್ತೀವಿ. ಇನ್ನು ಕ್ಷೀರಪಥ ಅಂತ ಕರ್ಕೊಳ್ತೀವಿ, ದ ಮಿಲ್ಕಿ ವೇ ಅಂತ ಕರಿತೀವಿ. ಏನು ಸರ್ ಹಂಗಂದರೆ, ಕ್ಷೀರಪಥ ಅಥವಾ ದ ಮಿಲ್ಕಿ ವೇ ಅಂದರೆ ಏನು? ನಮ್ಮ ಭೂಮಿ ಸೌರಮಂಡಲವು ಈ ಗ್ಯಾಲಕ್ಸಿಯಲ್ಲಿದೆ. ಇದು ಸುರುಳಿ ಆಕಾರದಲ್ಲಿದೆ. ನೋಡಿರಿ, ಇಂಪಾರ್ಟೆಂಟ್ ಅಂತ ಬಂದಾಗ ಈ ಸ್ಪಿರಿಯಲ್ ಇನ್ ಸೇಪ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇದು ಸುರುಳಿ ಆಕಾರದಲ್ಲಿ ಕಂಡುಬರ್ತಕ್ಕಂಥ. ಹಾಗಾದರೆ ಕ್ಷೀರಪಥ ಅಂತ ಬಂದಾಗ ನಮ್ಮ ಭೂಮಿ ಸೌರಮಂಡಲವು ಗ್ಯಾಲಕ್ಸಿಯಲ್ಲಿದೆ, ಇದು ಸುರುಳಿ ಆಕಾರದಲ್ಲಿದೆ. ಕ್ಷೀರಪಥ ಗ್ಯಾಲಕ್ಸಿಯ ಬಿಗ್ ಬ್ಯಾಂಗ್ ಸಮೀಪದ 5 ಶತಕೋಟಿ ವರ್ಷಗಳ ನಂತರ ರೂಪುಗೊಂಡಿತ್ತು ಅಂತ ಕರ್ಕೊಳ್ತಾರೆ. ಕ್ಷೀರಪಥ ಗ್ಯಾಲಕ್ಸಿಯು ಬಿಗ್ ಬ್ಯಾಂಗ್ ಸಂಭವಿಸಿದ 5 ಶತಕೋಟಿ ವರ್ಷಗಳ ನಂತರ ರೂಪುಗೊಂಡಿತ್ತು ಅಂತ ಕಾನ್ಸೆಪ್ಟ್. ಹಾಗಾದರೆ ಇತ್ತೀಚೆಗೆ ಪತ್ತೆಯಾದ ಅತ್ಯಂತ ಹೊಸ ಗ್ಯಾಲಕ್ಸಿ ಅಂದರೆ ಅದು ನೋಡಿರಿ, ಇಂಪಾರ್ಟೆಂಟು, ಡ್ವಾರ್ಫ್ ಗ್ಯಾಲಕ್ಸಿ ಅಂತ ಕರೀತಾರೆ. ಡ್ವಾರ್ಫ್ ಗ್ಯಾಲಕ್ಸಿ ಇತ್ತೀಚೆಗೆ ಪತ್ತೆಯಾದಂಥ ಅತ್ಯಂತ ಹೊಸ ಗ್ಯಾಲಕ್ಸಿ ಡ್ವಾರ್ಫ್ ಗ್ಯಾಲಕ್ಸಿ. ಇಂಪಾರ್ಟೆಂಟ್ ಇದು. ಆಧುನಿಕ ಚಿಂತನೆಯ ಪ್ರಕಾರ ಬ್ರಹ್ಮಾಂಡವನ್ನು 2 ಭಾಗಗಳ ವಿಂಗಡಣೆ ಮಾಡಿದ್ವಿ. ಒಂದು ವಾತಾವರಣ, ಮತ್ತೊಂದು ಬಾಹ್ಯಾಕಾಶ ಅಂತ. ಒಂದು ವಾತಾವರಣ ಅಂದರೆ ಅಟ್ಮಾಸ್ಫಿಯರು, ಇನ್ನೊಂದು ಯಾವುದ್ರೆ ಬಾಹ್ಯಾಕಾಶ ಅಂದರೆ ಸ್ಪೇಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಆಧುನಿಕ ಚಿಂತನೆಯ ಪ್ರಕಾರ ಬ್ರಹ್ಮಾಂಡವನ್ನು ಎಷ್ಟು ಭಾಗ ಮಾಡಿದ್ವಿ? 2 ಭಾಗ. ಒಂದು ವಾತಾವರಣ, ಮತ್ತೊಂದು ಬಾಹ್ಯಾಕಾಶ. ಹಾಗಾದರೆ ಮತ್ತೇನು ಸರ್ ವಿಷಯ ಅಂತ ನೋಡ್ತಾ ಹೋಗೋಣ. ಮತ್ತು ಡಿಟೇಲ್ ಮಾಹಿತಿನ ನಾವು ತೊಗೊಳ್ಳೋಣ. ನೋಡಿ, ಬ್ರಹ್ಮಾಂಡ ಉಗಮವನ್ನು ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಕರೀತಾರೆ, ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತಾರೆ. ಇದು ಬೆಲ್ಜಿಯಂ ದೇಶದ ಖಗೋಳಶಾಸ್ತ್ರಜ್ಞ, ಕಾಸ್ಮಾಲಜಿಸ್ಟ್ ಆಗಿರ್ತಕ್ಕಂಥ ಜಾರ್ಜಸ್ ಲೆಮೆಟ್ರಿ ಅಂತ ಕರ್ಕೊಳ್ತೀವಿ, ಇವರು ಪ್ರತಿಪಾದಿಸ್ತಾರೆ. ಹಾಗಾದರೆ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಬೆಲ್ಜಿಯಂ ದೇಶದ ಖಗೋಳಶಾಸ್ತ್ರಜ್ಞ ಅಥವಾ ಕಾಸ್ಮಾಲಜಿಸ್ಟ್ ಆಗಿರುವಂಥ ನೋಡಿರಿ ಜಾರ್ಜಸ್ ಲೆಮೆಟ್ರಿ ಅಂತ ಏನು ಕರಿತೀವಿ, ಇವರು ಇದನ್ನ ಪ್ರತಿಪಾದಿಸ್ತಾರೆ. ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಮಗೆ ಅತ್ಯಂತ ಹತ್ತಿರವರ ಗ್ಯಾಲಕ್ಸಿ ಯಾವುದಂದರೆ ಆಂಡ್ರೋಮಿಡಾ. ನಮಗೆ ಹತ್ತಿರವರ ಗ್ಯಾಲಕ್ಸಿ ಯಾವುದು ಅಂತ ಕೇಳ್ತಾರೆ, ಆಂಡ್ರೋಮಿಡಾ ಅಂತ ಆನ್ಸರ್ ಮಾಡಿ. ಇನ್ನು ಬಿಗ್ ಬ್ಯಾಂಗ್ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ಏನಿದೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂದರೆ, ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳು ಆರಂಭದಲ್ಲಿ ಪ್ರಿಮಲ್ ಆಟಮ್ ಅಂತ ಕರ್ಕೊಳ್ತೀವಿ ಎಂದು ಕರೆಯಲ್ಪಡುವ ಒಂದು ಸಾಂದ್ರೀಕೃತ ಉಂಡೆಯ ರೂಪದಲ್ಲಿದ್ದವು. ಹಾಗಾದರೆ ನೆನ್ಪಿಟ್ಕೋಬೇಕಂತ ತುಂಬ ಈಸಿ ಇದೆ. ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ವಸ್ತುಗಳು ಆರಂಭದಲ್ಲಿ ಪ್ರಿಮಿವಲ್ ಆಟಮ್ ಅಂತ ಕರ್ಕೊಳ್ತೀವಿ ಅಂತ ಕರೆಯಲ್ಪಡುವ ಸಾಂದ್ರೀಕೃತ ಒಂದು ಉಂಡೆಯ ರೂಪದಲ್ಲಿ ಇರ್ತವೆ. ಬಿಗ್ ಬ್ಯಾಂಗ್ ಎಂಬ ಒಂದು ಸುಮಾರು 15 ಕೋಟಿ ಶತವರ್ಷಗಳ ಹಿಂದೆ ಸಂಭವಿಸಿದ ಒಂದು ಭೀಕರ ಮಹಾಸ್ಫೋಟ ಏನಿತ್ತು, ಇವು ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಆಕಾಶಕಾಯಗಳ ರಚನೆಗೆ ಇವು ಕಾರಣ ಆಗ್ತವೆ. ಹಾಗಾದರೆ ಅಂದಿನಿಂದ ಈ ಗ್ಯಾಲಕ್ಸಿಗಳು ಒಂದರಿಂದ ಒಂದು ದೂರ ಸಾಗುತ್ತಾ ಮುಂದೆ ಬ್ರಹ್ಮಾಂಡದ ನಿರಂತರ ವಿಸ್ತರಣೆಗೆ ಇವು ಕಾರಣ ಆಗ್ತವೆ. ನೆನ್ಪಿಟ್ಕೊಳ್ತಾ ಹೋಗಿ ಬಿಗ್ ಬ್ಯಾಂಗ್ ಥಿಯರಿ ಸಿದ್ಧಾಂತ. ನೆಕ್ಸ್ಟ್ ಬರೋದು ಈ ನಕ್ಷತ್ರದ ಒಂದು ಕಲ್ಪನೆ ಇದೆ, ನಾವು ಸ್ಟಾರ್ಸ್ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ನೆಬುಲಾದಲ್ಲಿರುವ ಧೂಳು ಮತ್ತು ಅನಿಲದ ಕಣಗಳು ಗುರುತ್ವಾಕರ್ಷಣೆಯ ಬಲದಿಂದಾಗಿ ಒಟ್ಟಿಗೆ ಸೇರಿ ನಕ್ಷತ್ರವನ್ನು ರೂಪುಗೊಳ್ಳುತ್ತವೆ. ನಕ್ಷತ್ರಗಳು ಅತಿ ಬಿಸಿಯಾದ ಉರಿಯುತ್ತಿರುವ ಅನಿಲಗಳಿಂದ ಮಾಡಲ್ಪಟ್ಟಿವೆ. ನಕ್ಷತ್ರಗಳು ಯಾವರಿಂದ ಮಾಡಲ್ಪಟ್ಟಿವೆ ಅಂದರೆ
ಇವು ಅತಿಯಾದ ಬಿಸಿಯಾದ ಉರಿಯುತ್ತಿರುವ ಅನಿಲಗಳಿಂದ ಮಾಡಲ್ಪಟ್ಟಿವೆ. ಅವು ತಮ್ಮದೇ ಆದ ಸ್ವಯಂ ಬೆಳಕನ್ನು ಹೊರಸೂಸುತ್ತವೆ. ನಕ್ಷತ್ರಕ್ಕೆ ಯಾವುದೇ ಒಂದು ಬಾಹ್ಯಾಕಾಶದ ಬೆಳಕಿಲ್ಲ, ಅವು ತಮ್ಮದೇ ಆದ ಸ್ವಂತ ಬೆಳಕನ್ನು ಹೊಂದಿರ್ತವೆ. ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು, ಈಗ ನಮಗೆ ಅತ್ಯಂತ ಹತ್ತಿರುವ ನಕ್ಷತ್ರ ಯಾವುದಂದರೆ ಪ್ರಾಕ್ಸಿಮಾ ಸೆಂಟಾರಿ ಅಂತ ಕರ್ಕೊಳ್ತೀವಿ. ಭಾಳ ಇಂಪಾರ್ಟೆಂಟ್, ಇದು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇದು ನಮಗೆ ಅತ್ಯಂತ ಹತ್ತಿರುವಂಥ ಒಂದು ನಕ್ಷತ್ರ. ಇದರ ಬೆಳಕು ನಮ್ಮನ್ನು ತಲುಪಲು ಸುಮಾರು 4.3 ವರ್ಷಗಳು ಬೇಕಾಗುತ್ತೆ. ನೋಡಿ, ಪ್ರಾಕ್ಸಿಮಾ ಸೆಂಟರಿ ನಮಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ. ಇದರ ಬೆಳಕು ನಮಗೆ ಮುಟ್ಟೋಕ್ಕೆ 4.3 ವರ್ಷ ಬೇಕಾಗುತ್ತೆ. ಅಷ್ಟು ದೂರ ಇದ್ದಾವೆ, ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಹಾಗಾದರೆ ಸೌರಮಂಡಲದ ಬಗ್ಗೆ ಮಾಹಿತಿ ನೋಡಿರಿ. ಸೌರಮಂಡಲ ಅಂತ ಏನು ಕರ್ಕೊಳ್ತೀವಿ, ನಮಗೆ ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದರಲ್ಲಿ ಏನಿದೆ, ಸೌರಮಂಡಲವು ಸೂರ್ಯ, 8 ಗ್ರಹಗಳು, ಅವುಗಳ ಉಪಗ್ರಹಗಳು, ಚಂದ್ರ ಮತ್ತು ಕ್ಷುದ್ರ ಗ್ರಹಗಳಾಗಿರ್ಬೋದು, ಧೂಮಕೇತುಗಳಾಗಿರ್ತವೆ, ಕಾಮೆಟ್ಸ್ ಅಂತ ಕರ್ಕೊಳ್ತೀವಿ, ಉಲ್ಕೆಗಳಂತಹ ಮೆಟೋರಿಸ್ ಅಂತ ಕರ್ಕೊಳ್ತೀವಿ, ಸಾವಿರಾರು ಸಣ್ಣ ಆಕಾಶಕಾಯಗಳನ್ನು ಒಳಗೊಂಡಿದೆ. ಸೌರಮಂಡಲ ಅಂದರೆ ಏನಂತ ಕೇಳಿದರೆ, ಸೌರಮಂಡಲ ಸೂರ್ಯ, 8 ನಕ್ಷತ್ರಗಳು ಮತ್ತು ಉಪಗ್ರಹಗಳು, ಚಂದ್ರ, ಕ್ಷುದ್ರ ಗ್ರಹಗಳು, ಧೂಮಕೇತು, ಉಲ್ಕೆಗಳಂತ ಸಾವಿರಾರು ಸಣ್ಣ ಆಕಾಶಗಳನ್ನು ಒಳಗೊಂಡಿರೋದೇ ಸೌರಮಂಡಲ ಅಂತ ಕರ್ಕೊಳ್ತೀವಿ. ಹಾಗಾದರೆ ಅದರಲ್ಲಿ ನಾವು ಒಂದೊಂದೇ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋಣ. ಸೂರ್ಯನು ಸೌರಮಂಡಲದ ಕೇಂದ್ರ ಭಾಗ. ನೋಡಿ, ಸೌರಮಂಡಲ ಅಂದರೆ ಸೂರ್ಯನೇ ಕೇಂದ್ರ ಭಾಗ ಮತ್ತು ಎಲ್ಲ ಆಕಾಶಕಾಯಗಳು ಅದರ ಸುತ್ತಲೂ ಸುತ್ತುತ್ತವೆ. ಸೂರ್ಯನ ಗುರುತ್ವಾಕರ್ಷಣೆಯ ಬಲವು ಎಲ್ಲ ಗ್ರಹಗಳನ್ನು, ಇತರ ವಸ್ತುಗಳನ್ನು ಅದರ ಸುತ್ತಲೂ ಸುತ್ತುವಂತೆ ಮಾಡುತ್ತದೆ. ನೋಡಿ, ಏನಾಗುತ್ತಂದರೆ ಸೂರ್ಯನ ಗುರುತ್ವಾಕರ್ಷಣೆ ಬಲ ಏನಿದೆ, ಎಲ್ಲ ಗ್ರಹಗಳು ಮತ್ತು ಇತರ ವಸ್ತುಗಳನ್ನು ಅದರ ಸುತ್ತುವಂತೆ ಮಾಡುತ್ತೆ. ಕಾರಣ ಅವನ ಒಂದು ಆಕರ್ಷಣೆ, ಗುರುತ್ವಾಕರ್ಷಣೆ. ಹೀಗಾಗಿ ಸೌರಮಂಡಲದ ಎಲ್ಲ ಸದಸ್ಯರು ಚಲನೆ ಮುಖ್ಯವಾಗಿ ಸೂರ್ಯನ ಗುರುತ್ವಾಕರ್ಷಣೆ ಬಲದಿಂದ ನಿಯಂತ್ರಿಸಲ್ಪಟ್ಟಿವೆ. ಅವು ಎಲ್ಲವೂ ಸೂರ್ಯನ ನಿಯಂತ್ರಣ, ಒಂದು ಗುರುತ್ವಾಕರ್ಷಣ ಒಂದು ಬಲದಿಂದಲೇ ಅವು ಅವನ ನಿಯಂತ್ರಣದಲ್ಲಿವೆ. ನೆನಪಿಟ್ಕೊಟ್ಟು, ಗ್ರಹಗಳು ಸೂರ್ಯನ ಸುತ್ತ ದೀರ್ಘವೃತ್ತಾಕಾರದಲ್ಲಿ, ಅಂದರೆ ದೀರ್ಘವೃತ್ತ ಕಕ್ಷೆಯಲ್ಲಿ ಸುತ್ತುತ್ತವೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಇದು ಎಕ್ಸಾಮ್ಸಲ್ಲಿ ಕೇಳ್ತಾರೆ ಹುಷಾರು. ಗ್ರಹಗಳ ಸೂರ್ಯನ ಸುತ್ತ ದೀರ್ಘವೃತ್ತಾಕಾರ ಕಕ್ಷೆಯಲ್ಲಿ ಸುತ್ತುತ್ತವೆ. ಓಕೆನಾ. ನೆಕ್ಸ್ಟು ಬರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಬಂದಾಗ ನೋಡಿ, ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರುವ ಗ್ರಹ ಯಾವುದಂದರೆ ಬುಧ ಗ್ರಹ. ಭಾಳ ಇಂಪಾರ್ಟೆಂಟ್, ಭಾಳ ಸರಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ನೋಡಿ, ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರುವ ಗ್ರಹ ಯಾವುದು? ಬುಧ ಗ್ರಹ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದಂದ್ರೆ ನೆಪ್ಚೂನ್ ಗ್ರಹ. ಇದು ಪ್ಲೂಟೋ ಈಗ ಪ್ರೆಸೆಂಟ್ ಗ್ರಹ ಅಲ್ಲ, ನೆನ್ಪಿಟ್ಕೊಳ್ರಿ. ಹತ್ತಿರ ಇರೋದು ಬುಧ ಆದರೆ ದೂರ ಇರೋದು ನೆಪ್ಚೂನ್, ನೆನ್ಪಿಟ್ಕೊಳ್ರಿ. ಸೌರಮಂಡಲ ಗಾತ್ರವು ಸುಮಾರು ನೋಡ್ರಿ, ಈ ಇಂಪಾರ್ಟೆಂಟ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರ್ಕೊಳ್ತೀವಿ, 10⁻⁵ ಅಂತ ಅಷ್ಟು ಅಂದಾಜಿಸಲಾಗಿದೆ. ಸೌರಮಂಡಲದಲ್ಲಿ ಸೂರ್ಯನೇ ಪ್ರಾಧಾನ್ಯತೆ ಹೆಚ್ಚು, ಅಂದರೆ ಸೌರಮಂಡಲ ಸೂರ್ಯನೇ ಮೇನ್ ಇಂಪಾರ್ಟೆಂಟ್. ಇಡೀ ಸೌರಮಂಡಲದ ಒಟ್ಟು ದ್ರವ್ಯರಾಶಿಯಲ್ಲಿ ಸೂರ್ಯನ ಸುಮಾರು 99.9% ಇದ್ದಾನೆ. ಅಂದರೆ ಸೌರಮಂಡಲದಲ್ಲಿ ಸೂರ್ಯನಷ್ಟು ಗಾತ್ರ ಯಾವುದೂ ಇಲ್ಲ ಅಂತ ಕರ್ಕೊಳ್ತೀವಿ. ಯಾಕಂದರೆ ಇದು 99.9% ಅವನು ಸುಮಾರು ದೊಡ್ಡ ಸೌರಮಂಡಲದಲ್ಲಿ ದ್ರವ್ಯರಾಶಿ ಅವನದೇ ಜಾಸ್ತಿ. ಹಾಗಾದರೆ ಸೂರ್ಯನು ಸೌರಮಂಡಲದ ಎಲ್ಲ ಶಕ್ತಿಯ ಮೂಲ ಆಗಿದ್ದಾನೆ. ಹಾಗೆ ಸೂರ್ಯನೇ ಎಲ್ಲ ಶಕ್ತಿಯ ಮೂಲ. ದೊಡ್ಡ ಒಂದು ಕುಬ್ಜ ಗ್ರಹ ಅಂತ ಕರ್ಕೊಳ್ತೀವಿ, ಅಥವಾ ಡ್ರಾಫ್ಟ್ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ. ಅಂದರೆ ಈಗ ಅದನ್ನು ನಾವು ಗ್ರಹದಿಂದ ತೆಗೆದುಹಾಕಿದ್ದೀವಿ. ಓಕೆನಾ. ಇಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳ ಗ್ರಹಗಳು ಸ್ಫಟಿಕ ಭೂದೃಶ್ಯ ಗ್ರಹಗಳು ಅಂತ ಕರ್ಕೊಳ್ತೀವಿ. ಅಥವಾ ನಾವು ನೋಡ್ರಿ ಟೆರೆಸ್ಟರಿಯಲ್ ಪ್ಲಾನೆಟ್ಸ್ ಅಥವಾ ಅಂತರ ಗ್ರಹಗಳು ಅಂತ ಕರಿತೀವಿ. ಯಾವುದಂದರೆ ಆರಂಭದಲ್ಲಿ ಬರುವಂಥ ಈ ಬುಧ, ಶುಕ್ರ, ಭೂಮಿ, ಮಂಗಳ ನಾವು ಭೂ ಶು ಭೂ ಮಾ ಅಂತ ಕರ್ಕೊಳ್ತೀವಿ. ಭೂ ಶು ಮಾ ಇವು ಆಂತರಿಕ ಗ್ರಹಗಳು. ಓಕೆನಾ. ಇನ್ನು ನೆಕ್ಸ್ಟು ನೋಡ್ರಿ, ಕಂಡು ಬರ್ತಕ್ಕಂತಹ ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವನ್ನ ಅನಿಲ ಗ್ರಹಗಳು ಅಂತ. ಇವು ಸ್ಫಟಿಕ ಗ್ರಹಗಳು. ಆರಂಭದ ಗ್ರಹಗಳು ಸ್ಫಟಿಕ ಗ್ರಹ ಆದರೆ ಇವನ್ನ ಆಂತರಿಕ ಗ್ರಹ ಅಂತ. ನೆಕ್ಸ್ಟ್ ಬರುವಂಥ ಅನಿಲ ಗ್ರಹಗಳು ಅಂತ ಕರ್ಕೊಳ್ತೀವಿ. ಇವು ನಾವು ಬಾಹ್ಯ ಗ್ರಹಗಳು ಅಂತಲೂ ಸಹಿತ ಕರಿತೀವಿ. ನೋಡ್ರಿ, ಯಾವ ಗ್ರಹಗಳು? ಬಾಹ್ಯ ಗ್ರಹಗಳು ಅಂತ ಇವನ್ನ ನಾವು ಕರಿತೀವಿ. ನೋಡ್ರಿ, ಯಾವುದನ್ನು? ಗುರು, ಶನಿ, ಯುರೇನಸ್, ನೆಪ್ಚೂನ್ ಗ್ರಹಗಳನ್ನು ಅನಿಲ ಗ್ರಹ ಅಂತೀವಿ. ಇವನ್ನ ಸ್ಫಟಿಕ ಗ್ರಹ ಅಂತೀವಿ, ಇವನ್ನ ಅನಿಲ ಗ್ರಹ ಅಂತೀವಿ, ಅಥವಾ ಬಾಹ್ಯ ಗ್ರಹ ಅಂತೀವಿ, ಇವನ್ನ ಅಂತರ್ಗ್ರಹ ಅಂತ ಕರ್ಕೊಂಡಿವಿ. ಇನ್ನು ಸೌರಮಂಡಲದ ಒಂದು ಸದಸ್ಯರು ಒಬ್ಬೊಬ್ಬರನ್ನೇ ನಾವು ನೋಡ್ತಾ ಹೋಗೋಣ. ಯಾರಂತ ಬಂದಾಗ ನೋಡಿ, ಇಲ್ಲಿ ಮೆಂಬರ್ಸ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಕರ್ಕೊಳ್ತೀವಿ. ಸೌರಮಂಡಲದ ಸದಸ್ಯರು ಒಬ್ಬೊಬ್ಬರನ್ನೇ ನಾವು ಡೀಲ್ ಮಾಡ್ತಾ ಹೋಗೋಣ. ಬನ್ನಿ, ಒಬ್ಬೊಬ್ಬರನ್ನೇ ವಿಷಯವನ್ನು ನೋಡ್ತಾ ಹೋಗೋಣ. ಮೊದಲು ಬರುವಂಥ ಪಾತ್ರಧಾರ ಪ್ರಮುಖ ವ್ಯಕ್ತಿ ಈತ ಸೂರ್ಯ. ಈತನ ಬಗ್ಗೆ ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ, ನಾವು ಏನು ತಿಳ್ಕೊಬೇಕು ಸೂರ್ಯನ ಬಗ್ಗೆ ಅಂತ ನೋಡಿ. ಸೂರ್ಯನು ಸೌರಮಂಡಲದ ಕೇಂದ್ರ ಭಾಗ, ಭಾಳ ಇಂಪಾರ್ಟೆಂಟ್ ರೀ. ಇನ್ನು ಇದು ಗಾತ್ರದ ಭೂಮಿಗಿಂತ 13 ಲಕ್ಷ ಪಟ್ಟು ಹೆಚ್ಚಾಗಿದೆ. ನೋಡಿ, ಇದರ ಗಾತ್ರ ಭೂಮಿಗಿಂತ 13 ಲಕ್ಷ ಪಟ್ಟು ಹೆಚ್ಚಾಗಿದೆ. ಅಂದರೆ ಅರ್ಥ ಮಾಡಿಕೊಡ್ರಿ ಎಷ್ಟು ದೊಡ್ಡ ಗಾತ್ರದಲ್ಲಿದ್ದಾನೆ ಸೂರ್ಯ ಅಂತ. ಇದು ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರವಾಗಿದೆ. ನೋಡಿರಿ, ಇದು ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ. ಇದು ಭೂಮಿಯ ಮೇಲಿನ ಜೀವಿಗಳ ಶಕ್ತಿಯ ಅಂತಿಮ ಮೂಲ. ಹಾಗಾದರೆ ಭೂಮಿಯ ಮೇಲೆ ಏನು ಜೀವಿಗಳಿದಾವಲ್ಲ, ಅದಕ್ಕೆ ಶಕ್ತಿಯ ಮೂಲ ಯಾವುದಂದರೆ ಸೂರ್ಯ. ಇದರ ವ್ಯಾಸ 14 ಲಕ್ಷ ಕಿಲೋಮೀಟರ್ ಆಗಿದೆ. ನೋಡಿರಿ, ಇದರ ವ್ಯಾಸ ಎಷ್ಟಿದೆ? ಇದರ ವ್ಯಾಸ 14 ಲಕ್ಷ ಕಿಲೋಮೀಟರ್ ಆಗಿದೆ. ಇದು 71% ಹೈಡ್ರೋಜನ್ ಇದೆ ಸೂರ್ಯನಲ್ಲಿ, 26% ಹೀಲಿಯಂ ಇದೆ
ಮತ್ತು 2.5% ಧಾತುಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಸೂರ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾರೆ. ಯಾವ್ದು ಪರ್ಸೆಂಟ್ ಜಾಸ್ತಿ ಇದೆ ಅಂತಲೂ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ನೋಡಿ. ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಬಂದಾಗ ನೋಡಿರಿ ಇಂಪಾರ್ಟೆಂಟ್ ಆಗುತ್ತೆ. ಹೈಡ್ರೋಜನ್ನು 71%, ಮತ್ತು ಹೀಲಿಯಮ್ಮು ನೆನ್ಪಿಟ್ಕೊಳ್ರಿ. ಹೀಲಿಯಮ್ ಬರ್ತಕ್ಕಂಥದ್ದು ಹೀಲಿಯಮ್ ಅಂತ ಬಂದಾಗ ಹೀಲಿಯಮ್ಮು 26.5 ಮತ್ತು 2.5 ಬಂದು ನಮಗೆ ಧಾತುವಿನಿಂದ ಕೂಡಿದೆ. ಹಾಗಾದರೆ ಇವು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ರೀ. ಪದೇ ಪದೇ ಕೇಳ್ತಾರೆ, ಹುಷಾರಾಗಿ ನೋಡ್ಕೊಳ್ತಾ ಹೋಗಿ. ಇನ್ನೆಷ್ಟು ಬರುವಂಥ ಕಾನ್ಸೆಪ್ಟ್ ಏನು ಮತ್ತೇನು ಆಯ್ತು ಇದರಲ್ಲಿ ನೋಡಿ. ಹಾಗಾದರೆ ಸೂರ್ಯ ಗೊತ್ತಾಯ್ತು ನಿಮಗೆ. ಹೈಡ್ರೋಜನ್ನು, ಹೀಲಿಯಮ್ಮು ಧಾತುಗಳಿಂದ ಮಾಡಲ್ಪಟ್ಟಿದೆ. ಹೈಡ್ರೋಜನ್ ಮತ್ತು ಹೀಲಿಯಂ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು. ಹಾಗಾದರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸೂರ್ಯನಲ್ಲಿರುವಂಥ ಪ್ರಮುಖ ಅನಿಲಗಳು ಯಾವುವು ಅಂದರೆ ನಿಮಗೆ ಹೈಡ್ರೋಜನ್ ಮತ್ತು ಹೀಲಿಯಮ್ ಅಂತೇಳಿ ನೆನ್ಪಿಟ್ಕೊಳ್ತಾ ಹೋಗಿ. ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೆಷ್ಟು ಸೂರ್ಯನ ಒಳಗಡೆ ಪರಮಾಣು ಸಮ್ಮಿಲನ ಅಂತ ಕರಿತೀವಿ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಪ್ರಕ್ರಿಯೆಯಿಂದಾಗಿ ಹೈಡ್ರೋಜನ್ ಹೀಲಿಯಮ್ ಆಗಿ ಪರಿವರ್ತನೆಗೊಂಡು ಅದರ ಪ್ರಮಾಣದ ಶಾಖ ಬೆಳಕು ನೋಡಿರಿ. ಎಕ್ಸಾಮ್ಸಲ್ಲಿ ಭಾಳ ಸರಿ ಕೇಳ್ತಾರೆ. ಸೂರ್ಯ ತನ್ನ ಬೆಳಕನ್ನು ಪ್ರಸರಿಸಲಿಕ್ಕೆ ಕಾರಣ ಏನಂತ ಕೇಳಿದರೆ ಪರಮಾಣುವಿನ ಸಮ್ಮಿಲನ ಅಂತ ನೆನ್ಪಿಟ್ಕೋಬೇಕು ನೀವು. ಪ್ರಕ್ರಿಯೆಯಿಂದ ಹೈಡ್ರೋಜನ್ ಹೀಲಿಯಮ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗಿ ಬೆಳಕು ಹೋಗುತ್ತೆ. ಇನ್ನು ಸೂರ್ಯನ ಮೇಲ್ಮೈ ವಾತಾವರಣವು 5778 K ಅಂತ ಕರ್ಕೊಳ್ತೀವಿ. ಇವತ್ತು 5504.85 ಸೆಲ್ಸಿಯಸ್ ಆಗಿದೆ. ಸೂರ್ಯನ ಕೇಂದ್ರ ಭಾಗದ ತಾಪವು ಸುಮಾರು ಒಂದು ಪಾಯಿಂಟ್ ಇದು ಬರ್ತಕ್ಕಂಥ 1571 × 10⁻7 K ಅಥವಾ ಇಂಪಾರ್ಟೆಂಟ್ ಬರ್ತಕ್ಕಂಥ ಎಷ್ಟು ಅಂತ ಬಂದಾಗ ನೋಡಿರಿ BD 10 100 1000 10,000 ಲಕ್ಷ 10 ಲಕ್ಷ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ನೋಡಿರಿ. ಕೆಲವೊಂದು ಕಾನ್ಸೆಪ್ಟ್ ನೋಡ್ತಾ ಹೋಗ್ತೀವಿ. ಎಷ್ಟಂತ ಬಂದು ನೋಡಿ ಇಲ್ಲಿ ಲೆಕ್ಕ ಹಾಕಿ ನೀವು ಎಷ್ಟಿದೆ ಅಂತೇಳಿ. ಅಂದರೆ ಇಲ್ಲಿ 15 ಲಕ್ಷ ಅಂತ ಏನು ಕರಿತೀವಿ, 15 ಲಕ್ಷ ಆಗಿದೆ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇಂಪಾರ್ಟೆಂಟ್ ಸೂರ್ಯನ ಹೊಳೆಯುವ ಮೇಲ್ಮೈಯನ್ನು ಪ್ರೋಟೋಸ್ಪಿಯರ್ ಅಂತ ಕರಿತೀವಿ. ಅಂದರೆ ನೋಡಿರಿ ಸೂರ್ಯನ ಹೊಳೆಯುವ ಮೇಲ್ಮೈಯನ್ನು ನಾವು ಪೋಟೋಸ್ಪಿಯರ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಅಥವಾ ನಾವು ಅದನ್ನ ಕನ್ನಡದಿಂದ ಪ್ರಭಾಮಂಡಲ ಅಂತ ಕರಿತಾರೆ ನೋಡಿರಿ. ಪೋಟೋಸ್ಪಿಯರನ್ನು ಕನ್ನಡದ ಏನು ಕರೀತಾರೆ ಪ್ರಭಾಮಂಡಲ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಪೋಟೋಸ್ಪಿಯರ್ ಕೊಟ್ಟಿಲ್ಲ ಅಂದರೆ ಪ್ರಭಾಮಂಡಲ ಕೊಟ್ಟಿರ್ತಾರೆ. ಪ್ರಭಾಮಂಡಲ ಅಂದರೆ ಪೋಟೋಸ್ಪಿಯರ್ ಇರುತ್ತೆ. ಹಾಗಾದರೆ ಸೂರ್ಯನ ಹೊಳೆಯುವ ಮೇಲ್ಮೈಯನ್ನು ಏನಂತ ಕರೀತಾರೆ ಪೋಟೋಸ್ಪಿಯರ್ ಅಂತ ಕರೀತಾರೆ. ಇದು ನೋಡಿ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದು ತಟ್ಟೆಯಂತೆ ಕಾಣಿಸಿಕೊಳ್ಳುತ್ತದೆ ಮತ್ತು ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಬೆಳಕನ್ನು ಹೊರಸೂಸುತ್ತದೆ. ಸೂರ್ಯ ಬೆಳಕನ್ನು ಸೂಚಿಸಲಿಕ್ಕೆ ನೋಡಿ ಕಾರಣ ಏನು, ತಟ್ಟೆಯಂತೆ ಕಾಣಿಸುತ್ತದೆ, ಶಕ್ತಿಯ ಮೂಲವಾಗಿದೆ, ಕಾರ್ಯನಿರ್ವಹಿಸುತ್ತೆ ಮತ್ತು ಬೆಳಕನ್ನು ಹೊರಸೂಸುವಂಥದ್ದು ಅಂದರೆ ಫೋಟೋಸ್ಪಿಯರ್. ವೆರಿ ಗುಡ್. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ತೆಳುವಾದ ಬಿಸಿ ಅನಿಲಗಳಿಂದ ಮಾಡಲ್ಪಟ್ಟ ಸೂರ್ಯನ ವಾತಾವರಣವು ಹೊರಪದರನ್ನು ಕೊರೋನಾ ಅಂತ ಕರಿತೀವಿ. ಹಾಗಾದರೆ ತೆಳುವಾದ ಬಿಸಿ ಅನಿಲಗಳಿಂದ ಮಾಡಲ್ಪಟ್ಟ ಸೂರ್ಯನ ವಾತಾವರಣದ ಹೊರಪದರನ್ನು ಏನು ಕರಿತೀವಿ ಕೊರೋನಾ ಅಂತ ನೆನ್ಪಿಟ್ಕೊಳ್ರಿ. ಹಾಗಾದರೆ ಮತ್ತೇನು ನೋಡಿ, ಕೊರೋನಾವು ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಗೋಚರಿಸುತ್ತದೆ. ಹಾಗಾದರೆ ಸೂರ್ಯನಲ್ಲಿರುವಂಥ ಕೊರೋನಾ ಯಾವ ಸಮಯದಲ್ಲಿ ಗೋಚರಿಸುತ್ತಂದರೆ ಅದು ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಅಂತ ನೆನ್ಪಿಟ್ಕೋಬೇಕು. ಎಕ್ಸಾಮ್ಸಲ್ಲಿ ಕೇಳ್ತಾರೆ ಅದಕ್ಕೆ. ಅಥವಾ ಇದನ್ನ ಕೊರೋನಾಗ್ರಾಫ್ ವಿಶೇಷ ಸೌರ ದೂರದರ್ಶಕದ ಮೂಲಕ ನೋಡ್ಬೋದು. ಯಾವಾಗ ನೋಡ್ಬೋದು ಅಂದರೆ ಕೊರೋನಾಗ್ರಾಫನ್ನು ನಾವು ವಿಶೇಷ ಸೌರ ದೂರದರ್ಶಕದ ಮೂಲಕವಾಗಿ ನೋಡ್ಬೋದು. ಕೊರೋನಾವನ್ನು ನಾವು ಹೇಗೆ ಪರಿಗಣನೆ ನೋಡೋಕ್ಕಾಗೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ನಾವು ಸೂರ್ಯನ ಬಗ್ಗೆ ಮತ್ತೆ ಕಂಟಿನ್ಯೂ ನೋಡ್ತೋಣ. ಸೂರ್ಯನು ನಮ್ಮ ಗ್ಯಾಲಕ್ಸಿಯಲ್ಲಿರುವ ಲಕ್ಷಾಂತರ ನಕ್ಷತ್ರಗಳ ನಡುವೆ 70,000 ಕಿಮಿ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಾನೆ. ಸೂರ್ಯ ನಮ್ಮ ಗ್ಯಾಲಕ್ಸಿಯಲ್ಲಿರುವ ಲಕ್ಷಾಂತರ ನಕ್ಷತ್ರಗಳ ನಡುವೆ ಸುಮಾರು 70,000 ಪ್ರತಿ ಗಂಟೆಯಲ್ಲಿ ಚಲಿಸ್ತಾನೆ. ನೋಡಿ ಎಷ್ಟು ಫಾಸ್ಟ್ ಇರ್ಬೋದು ಸೂರ್ಯ, ಅರ್ಥ ಮಾಡ್ಕೊಳ್ತಾ ಹೋಗಿ. ಸೂರ್ಯನು ಭೂಮಿಯಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹಾಗಾದರೆ ಕ್ವಶನ್ಸ್ ಕೇಳ್ತಾರೆ, ಭೂಮಿಯಿಂದ ಸೂರ್ಯ ಎಷ್ಟು ಕಿಲೋಮೀಟರ್ ಅಂದರೆ 150 ಮಿಲಿಯನ್ ಕಿಲೋಮೀಟರ್ ದೂರ ಇದ್ದಾನೆ, ನೆನಪಿಟ್ಕೊಳ್ತಾ ಹೋಗಿ. ಸೆಕೆಂಡಿಗೆ ನೋಡಿ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು 8.5 ಮಿನಿಟ್ಸ್ ತೆಗೆದುಕೊಳ್ಳುತ್ತದೆ. ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸು ಎಲ್ಲ ಕೇಳಿರುವಂಥ ಪಾಯಿಂಟ್ಸು ನೋಡಿ. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನಂದರೆ ಸೂರ್ಯನ ಬೆಳಕು ಭೂಮಿ ತಲುಪಕ್ಕೆ 8.5 ಮಿನಿಟ್ಸ್ ತೆಗೆದುಕೊಳ್ಳುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಹಾಗಾದರೆ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ಗ್ರಹಗಳ ವರ್ಗೀಕರಣ ಅಂತ ಒಂದು ಕಾನ್ಸೆಪ್ಟ್ ಐತೆ ನೋಡಿರಿ. ಗ್ರಹಗಳ ವರ್ಗೀಕರಣ ಅಥವಾ ಕ್ಲಾಸಿಫಿಕೇಷನ್ ಆಫ್ ಪ್ಲಾನೆಟ್ಸ್ ಅಂತ ಕರ್ಕೊಳ್ತೀವಿ. ಇವುಗಳ ಬಗ್ಗೆ ಮಾತಾಡ್ತೋಣ. ಸೌರಮಂಡಲದ 8 ಗ್ರಹಗಳೇನಿದ್ದಾವೆ ಅವುಗಳ ಲಕ್ಷಣ ಆಧಾರದ ಮೇಲೆ 2 ಗುಂಪುಗಳಾಗಿ ಒಂದು ವಿಂಗಡಣೆ ಮಾಡಿ, ಒಂದು ಆಂತರಿಕ ಗ್ರಹಗಳು ಅಂತ ಕರ್ಕೊಂಡ್ವಿ, ಅಥವಾ ನಿಮ್ಮ ಆಲ್ರೆಡಿ ಹೇಳಿದೆ ನಾನು, ಮತ್ತೊಂದು ಬಾಹ್ಯ ಗ್ರಹಗಳು ಅಂತ ಕರ್ಕೊಂಡಿವಿ. ಇವು ಕ್ಷುದ್ರ ಗ್ರಹಗಳ ಪಟ್ಟಿಯಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಹಾಗಾದರೆ ಆಂತರಿಕ ಗ್ರಹಗಳು ಯಾವುವು, ಬಾಹ್ಯ ಗ್ರಹಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿರಿ, ಫಸ್ಟ್ ನಮ್ಗೆ ಕಾಣ್ಬೋದು ಆಂತರಿಕ ಗ್ರಹಗಳು ಮತ್ತು ಬರೋದು ಬಾಹ್ಯ ಗ್ರಹಗಳು ಅಥವಾ ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಈ ಬುಧ, ಶುಕ್ರ, ಭೂಮಿ
ಮಂಗಳ ಅಂತ ಕರ್ಕೊಳ್ತೀವಿ. ಓಕೆನಾ. ಬುಧ ಅಂದರೆ ಇಂಗ್ಲೀಷಿಂದ ಮರ್ಕ್ಯುರಿ ಅಂತ ಕರಿತೀವಿ. ಶುಕ್ರ ಅಂದರೆ ವೀನಸ್ ಅಂತ ಕರೀತಾರೆ. ಭೂಮಿ ಅಂತ ಅರ್ಥ ಅಂತ ಕರೀತಾರೆ. ಇನ್ನು ಮಂಗಳ ಅಂದರೆ ಮಾರ್ಸ್ ಅಂತ ಕರ್ಕೊಳ್ತಾರೆ. ಸೂರ್ಯನಿಗೆ ಹತ್ತಿರದಲ್ಲಿರುವೆ. ದಟ್ಟವಾದ ಲೋಹೀಯ ಖನಿಜಗಳಿಂದ ಮಾಡಲ್ಪಟ್ಟಿವೆ. ಯಾವುದರಿಂದ ಮಾಡಲ್ಪಟ್ಟಿವೆ ಇವು? ದಟ್ಟವಾದ ಲೋಹೀಯ ಖನಿಜಗಳಿಂದ ಮಾಡಲ್ಪಟ್ಟಿವೆ. ವೇಗದಲ್ಲಿ ಚಲಿಸುತ್ತವೆ ಮತ್ತು ಕಡಿಮೆ ಪರಿಭ್ರಮಣಾವಧಿಯನ್ನು ಹೊಂದಿವೆ. ತೆಳುವಾದ ಕಲ್ಲಿನ ನೋಡಿ ತೆಳುವಾದ ಕಲ್ಲಿನ ಹೊರಪದರ ಹೊಂದಿವೆ. ಹಾಗಾದರೆ ಮತ್ತೇನು ಸರ್ ವಿಶೇಷ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಂಬೋಣ ಫಸ್ಟು, ಆಮೇಲೆ ಮಾತಾಡೋಣ. ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂ ಸಮೃದ್ಧವಾಗಿರುವ ಮ್ಯಾಂಟಲ್ ಹಾಗೂ ಕರಗಿದ ಲೋಹದ ಕೋರಿಂದ ಹೊಂದಿವೆ. ತೆಳುವಾದ ವಾತಾವರಣವನ್ನು ಇವು ಹೊಂದಿರತಕ್ಕಂಥದ್ದು. ಯಾವಂದರೆ ಆಂತರಿಕ ಒಂದು ಯಾವಂತ ಥರದ ಗ್ರಹಗಳು. ಇನ್ನು ಬಾಹ್ಯ ಗ್ರಹಗಳು ಏನು ಒಳಗೊಂಡವು ಸರ್ ಅಂತ ನೋಡೋಣ. ಇವು ನೋಡಿರಿ ಔಟರ್ ಪ್ಲಾನೆಟ್ಸ್ ಅಂತ ಇವು ಏನು ಒಳಗೊಂಡವೆ? ಇವು ಯಾವುವು? ಗುರು ಅಂದರೆ ಜುಪಿಟರು, ಶನಿ ಅಂದರೆ ಶಾರ್ಟ್ರನ್ನು, ಯುರೇನಸ್ ಅಂದರೆ ಯುರೇನಸ್, ನೆಪ್ಚೂನ್ ಇವು ಬಾಹ್ಯ ಗ್ರಹಗಳು. ಓಕೆನಾ. ಸೂರ್ಯನಿಂದ ದೂರದಲ್ಲಿವೆ. ಇವು ಹತ್ತಿರ ಇದ್ದಾವೆ, ಇವು ದೂರ ಇದ್ದಾವೆ. ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಬಿಸಿ ಅನಿಲಗಳು. ಇವು ನೋಡಿರಿ ದಟ್ಟವಾದ ಲೋಹೀಯ ಖನಿಜಗಳಿಂದ ಮಾಡಲ್ಪಟ್ಟಿದ್ರೆ ಆಂತರಿಕ ಗ್ರಹಗಳು. ಇವು ಬಾಹ್ಯ ಗ್ರಹಗಳು ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಅನಿಲಗಳಿಂದ ಮಾಡಲ್ಪಟ್ಟಿವೆ. ನಿಧಾನವಾಗಿ ಚಲಿಸ್ತವೆ. ನಿಮಗೆ ಇವು ಆಂತರಿಕ ಗ್ರಹಗಳು ವೇಗವಾಗಿ ಚಲಿಸ್ತವೆ, ಇವು ನಿಧಾನವಾಗಿ ಚಲಿಸ್ತವೆ. ದೀರ್ಘಾವಧಿ ಪ್ರಮಾಣಾವಧಿ, ಇವು ಕಡಿಮೆ ಪ್ರಮಾಣಾವಧಿ. ನೆಕ್ಸ್ಟ್ ಸಂಪೂರ್ಣ ಅನಿಲ ರೂಪದವು, ಆದರೆ ಇವು ತೆಳುವಾದ ಕಲ್ಲಿನ ಹೊರ ಪದರವನ್ನು ಹೊಂದಿವೆ. ಇವು ಸಂಪೂರ್ಣ ಅನಿಲ ರೂಪದಲ್ಲಿ ಕಂಡಿರ್ತವೆ. ತಮ್ಮ ಸುತ್ತಲೂ ಸುಂದರವಾದ ಬಳೆಗಳ ವ್ಯವಸ್ಥೆಯನ್ನು ಹೊಂದಿವೆ. ಹಾಗಾಗಿ ನೋಡಿರಿ ಇಂಪಾರ್ಟೆಂಟ್ ರಿಂಗ್ ಸಿಸ್ಟಮನ್ನು ಹೊಂದಿರತಕ್ಕಂಥವು ಯಾವುವು ಅಂತ ಬಂದಾಗ ಅವು ಆಂತರಿಕ ಬಾಹ್ಯ ಗ್ರಹಗಳು. ಬಹಳ ಕಡಿಮೆ ಅಥವಾ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ, ಆದರೆ ಇವು ತೆಳುವಾದ ಗ್ರಹಗಳಿವೆ. ಇವು ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದೊಂದೇ ಗ್ರಹದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಫಸ್ಟ್ ಬರುವಂಥ ಗ್ರಹ ಯಾವುದಂದರೆ ನೋಡಿ, ಪ್ರಮುಖವಾಗಿ ಗ್ರಹಗಳು ಮತ್ತು ಉಪಗ್ರಹಗಳು ಮತ್ತು ಸಂಗತಿಗಳಂದರೆ ಅದರಲ್ಲಿ ಫಸ್ಟ್ ಬರುವಂಥ ಗ್ರಹ ಬುಧ ಗ್ರಹ ಅಂತ ಕರ್ಕೊಳ್ತೀವಿ, ಅಥವಾ ಮರ್ಕೂರಿ ಅಂತ ಕರ್ಕೊಳ್ತೀವಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಎಕ್ಸಾಮ್ಗೆ ಏನು ಬೇಕು ಅಷ್ಟೇ ನೋಡೋಣ. ಇದು ಅತ್ಯಂತ ಬಿಸಿಯಾದ ಗ್ರಹ ಮತ್ತು ಇಲ್ಲಿ ಯಾವುದೇ ನೀರಿಲ್ಲ, ನೆನ್ಪಿಟ್ಕೊಳ್ರಿ. ಇದು ಅತ್ಯಂತ ಬಿಸಿಯಾದ ಗ್ರಹ ಅಂದರೆ ಬುಧ ಗ್ರಹ, ಇಲ್ಲಿ ಯಾವುದೇ ನೀರಿಲ್ಲ. ಬುಧ ಗ್ರಹವು ಜೀವಕೋಶಗಳ ರಚನೆಗೆ ಅಗತ್ಯವಿರುವ CO2, N2, H2 ಮತ್ತು O2 ನಂಥ ಯಾವುದೇ ಅನಿಲಗಳಿಲ್ಲ. ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸಲು ಬುಧ ಗ್ರಹವು ಸುತ್ತ ಓಜೋನ್ನಂತಹ ಯಾವುದೇ ರಕ್ಷಣಾತ್ಮಕ ಪದರವಿಲ್ಲ. ಹಾಗಾದರೆ ನಿಮಗಿದು ಬುಧ ಗ್ರಹದ ಬಗ್ಗೆ ಗೊತ್ತಾಯಿತು. ಇದು ಅತ್ಯಂತ ಬಿಸಿಯಾದ ಗ್ರಹ, ಯಾವುದೇ ನೀರಿಲ್ಲ. ಬುಧ ಗ್ರಹದ ಜೀವಕೋಶಗಳ ರಚನೆಯಾದ CO2, N2, H2 ಮತ್ತು O2 ಯಾವುದೇ ಅನಿಲಗಳಿಲ್ಲ. ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸಲು ಬುಧ ಗ್ರಹ ಸುತ್ತ ಓಜೋನ್ ಅಂತ ಯಾವುದೇ ರಕ್ಷಣಾತ್ಮಕ ಪದರವಿಲ್ಲ. ಈ ನೆಕ್ಸ್ಟ್ ಬರೋದು ಯಾರಾಗಾದರೆ ನೆಕ್ಸ್ಟ್ ಬರುವಂಥದ್ದು ಶುಕ್ರ ಗ್ರಹ. ಶುಕ್ರ ಗ್ರಹದ ಬಗ್ಗೆ ಏನು ಕೇಳ್ತಾರೆ, ಏನು ಪಾಯಿಂಟ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಶುಕ್ರ ಗ್ರಹ ಏನಿದೆ, ಇದರಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನೋಡಿ. ಇದು ಭೂಮಿಗೆ ಅತ್ಯಂತ ಹತ್ತಿರವಿರುವ ಮತ್ತು ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹೊಳೆಯುವ ಗ್ರಹ. ಆಕಾಶದಲ್ಲಿ ಏನಾದರೂ ಪ್ರಕಾಶಮಾನ ಹೊಳೆಯುತ್ತಂದ್ರೆ ಅದು ಶುಕ್ರ ಗ್ರಹ. ಇದನ್ನು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ, ಅಥವಾ ಮಾರ್ನಿಂಗ್ ಸ್ಟಾರ್ ಅಂತ ನಾವು ಇದನ್ನು ಕರಿತಾ ಹೋಗ್ತೀವಿ. ನೋಡಿ, ಯಾವುದನ್ನು ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ, ಯಾವುದನ್ನು ಮಾರ್ನಿಂಗ್ ಸ್ಟಾರ್ ಕರೀತಾರೆ ಅಂದರೆ ಶುಕ್ರವನ್ನು ಕರೀತಾರೆ. ಇದು ದಟ್ಟವಾದ ಮೋಡಗಳ ಪದರದಿಂದ ಆವೃತವಾಗಿರುವಂಥದ್ದು. ಇದನ್ನು ನೋಡಿ ಈ ವ್ಯಾಲೈಡ್ ಪ್ಲಾನೆಟ್ ಅಂತ ಕರಿತೀವಿ, ಅಥವಾ ಮುಸುಕು ದೊಡ್ಡ ಗ್ರಹ ಅಂತ ಕರೀತಾರೆ. ಇದು ಯುರೇನಸ್ ಗ್ರಹದಂತೆ ತನ್ನ ಅಕ್ಷದ ಮೇಲೆ ಪ್ರದಕ್ಷಿಣವಾಗಿ ಅಂದರೆ ಕ್ಲಾಕ್ ವೈಸ್ ತಿರುಗುತ್ತೆ. ಇದು ಕ್ಲಾಕ್ ವೈಸ್ ತಿರುಗುತ್ತೆ, ಆ್ಯಂಟಿ ಕ್ಲಾಕ್ ಅಲ್ಲ, ಕ್ಲಾಕ್ ವೈಸ್ ತಿರುಗುತ್ತೆ. ತನ್ನ ದಟ್ಟವಾದ ಮೋಡಗಳ ಕಾರಣದಿಂದಾಗಿ ಇದು ನಮ್ಮ ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹವಾಗಿದೆ. ಬುಧಕ್ಕಿಂತಲೂ ಹೆಚ್ಚು ಬಿಸಿಯಾಗಿದೆ ಇದು. ಹಾಗಾಗಿ ಎಕ್ಸಾಮಲ್ಲಿ ಇದನ್ನ ಕೇಳ್ತಾರೆ, ಭಾಳ ಹುಷಾರಾಗಿ ನೆನಪಿಟ್ಕೊಳ್ತಾ ಹೋಗಿ. ಈಗ ನೆಕ್ಸ್ಟ್ ಬರುವಂಥ ಗ್ರಹ ಯಾವುದು? ನಮ್ಮದು ಗ್ರಹ, ನಾವು ವಾಸ ಮಾಡುವಂಥ ಗ್ರಹ ಅದು ಭೂಮಿ ಅಂತ ಕರ್ಕೊಳ್ತೀವಿ, ಅರ್ಥ ಅಂತ ಕರಿತೀವಿ. ಇದರ ಬಗ್ಗೆ ಏನು ಎಕ್ಸಾಮಲ್ಲಿ? ಇದು ಅತ್ಯಂತ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿದೆ. ತನ್ನ ಅಕ್ಷದ ಮೇಲೆ 23.5 ವಾಲಿಸುವ ಇದು 66 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. 23.5 ಡಿಗ್ರಿ ವಾಲುತ್ತೆ, 66 ಡಿಗ್ರಿ ಕೋನವನ್ನು ಇದು ಉಂಟು ಮಾಡುತ್ತೆ. ತನ್ನ ಅಕ್ಷದ ಸುತ್ತಲೂ ಭೂಮಿ ತನ್ನ ಅಕ್ಷದ ಸುತ್ತಲೂ ಭೂಮಿ ಭಾಳ ಇಂಪಾರ್ಟೆಂಟು. ತನ್ನ ಅಕ್ಷದ ಸುತ್ತಲೂ 23 ಅವರು 56 ನಿಮಿಷ ಮತ್ತು ಅದ್ರ ಜೊತೆಗೆ 4.091 ಸೆಕೆಂಡ್ಸನ್ನು ತೆಗೆದುಕೊಳ್ಳುತ್ತೆ. 23 ಗಂಟೆ 56 ನಿಮಿಷ ಅದ್ರ ಜೊತೆಗೆ 4.1 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಸೂರ್ಯನ ಸುತ್ತಲೂ 365 ದಿವಸ ತಗೊಳುತ್ತೆ. 5 ಅವರ್ಸು ಅಂದರೆ 365 ದಿವಸ 5 ಗಂಟೆ 48 ನಿಮಿಷ ತಗೊಳುತ್ತೆ. ಅಪಾರವಾದ ಪ್ರಮಾಣದ ನೀರು ಇರೋದ್ರಿಂದ ವಾಟರ್ ಪ್ಲ್ಯಾನೆಟ್ ಅಂತ ಕರೀತಾರೆ, ಅಥವಾ ಬ್ಲೂ ಪ್ಲ್ಯಾನೆಟ್ ಅಂತ ಕರೀತಾರೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವುದನ್ನು ವಾಟರ್ ಪ್ಲ್ಯಾನೆಟ್ ಅಂತ ಕರೀತಾರೆ, ಬ್ಲೂ ಪ್ಲ್ಯಾನೆಟ್ ಅಂತ ಕರೀತಾರೆ ಅಂದರೆ ಭೂಮಿಯನ್ನು. ಯಾಕಂದರೆ ಇದು ಮೇಲೆ ನೋಡಿದರೆ ನಮಗೆ ನೀಲಿಯಾಗಿ ಕಾಣುತ್ತೆ, ಹಾಗಾಗಿ ಇದನ್ನ ವಾಟರ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಜೀವ ಸಂಕುಲನವನ್ನು ಬೆಂಬಲಿಸುವ ಮತ್ತು ಜೀವವನ್ನು ಉಳಿಸುವ ಆಮ್ಲಜನಕ ಹೊಂದಿರುವಂಥ ಏಕೈಕ ಗ್ರಹ. ನೋಡಿರಿ, ಆಮ್ಲಜನಕ ಅನ್ನೋದು ಯಾವ ಗ್ರಹದಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂದರೆ ಹೆಚ್ಚಲ್ಲ, ಏಕೈಕ ಗ್ರಹ ಅದಂದರೆ ಭೂಮಿ. ನೋಡಿರಿ, ಎಕ್ಸಾಮಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಮತ್ತು ನಾವು ಯಾರ ಬಗ್ಗೆ ನೋಡೋಣ ಅಂದರೆ ನಮ್ಮ ಚಂದು ಮಾಮನ ಬಗ್ಗೆ ನೋಡೋಣ ಇಲ್ಲಿ ಏನಿದೆ ಅಂತ. ಇದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಇದರ ವ್ಯಾಸ 3475 ಕಿಲೋಮೀಟರ್.
ಸುತ್ತಳತೆ ಅಂತ ಬಂದಾಗ ಒಂದು ಸಾವಿರದ ನೋಡಿರಿ ಇದು 10,864 ಕಿಲೋಮೀಟರ್ ಆಗೈತಿ. ಇದರ ಕಕ್ಷೆ ದೀರ್ಘ ವೃತ್ತಾಕಾರದಲ್ಲಿದೆ. ಭೂಮಿಯಿಂದ ಚಂದ್ರನಿಗಿರುವ ಗರಿಷ್ಠ ದೂರ ಅಂತ ಬಂದಾಗ ಇದು ಇಂಪಾರ್ಟೆಂಟ್ 4,06,000 ಕಿಲೋಮೀಟರ್. ಕನಿಷ್ಠ ದೂರ ಅಂತ ಬಂದಾಗ 3,64,000 ಕಿಲೋಮೀಟರ್ ಅಂತ ಕರ್ಕೊಳ್ತೀವಿ. ತನ್ನ ಅಕ್ಷದ ಸುತ್ತ ತಿರುಗಲು ಇದು 27 ದಿವಸ 7 ವರ್ಷ 43 ನಿಮಿಷ ತೆಗೆದುಕೊಳ್ಳುತ್ತೆ. ಇದನ್ನು ಸ್ಲೈಡರ್ ಮಂತ್ ಎನ್ನಲಾಗುತ್ತದೆ. ಅಂದರೆ ಸೂರ್ಯನಿಗೆ ಅನುಗುಣವಾಗಿ ಭೂಮಿಗೆ ಸುತ್ತಲೂ ಚಂದ್ರನು ನೋಡಿ 29.53 ಡೇಸ್ ತೆಗೆದುಕೊಳ್ತಾನೆ. ಅಂದರೆ 29 ದಿವಸ 12 ಅವರು 44 ಮಿನಿಟ್ಸ್ ಸಹಿತ ತೆಗೆದುಕೊಳ್ತಾನೆ ಟೈಮ್. ಮತ್ತು 2.8 ಸೆಕೆಂಡ್ ತೆಗೆದುಕೊಳ್ತಾನೆ. ಮತ್ತು ಇದನ್ನು ನಾವು ನೋಡಿ ಸೈನೋಡಿಕ್ ಮಂತ್ ಅಂತ ಕರ್ಕೊಳ್ತೀವಿ. ಭೂಮಿಯಿಂದ ಚಂದ್ರನು ಕೇವಲ 59% ಮೇಲ್ಭಾಗ ಮಾತ್ರ ಗೋಚರಿಸುತ್ತೆ. ಚಂದ್ರನ ಪ್ರಕಾಶಮಾನವಾದ ಭಾಗವು ಪರ್ವತಗಳಿಂದ ಕೂಡಿದರೆ ಕತ್ತಲೆಯಾದ ತಗ್ಗುಗಳು ಪ್ರದೇಶವನ್ನು ಮೈದಾನವನ್ನು ಹೊಂದಿದೆ. ಧೂಳಿನಿಂದ ಕಣಗಳು ಮೈದಾನದಿಂದ ಮಾಡಲ್ಪಟ್ಟ ಯಾವಾಗಲೂ ಕತ್ತಲೆ ಇರುವ ಚಂದ್ರನ ಹಿಂಭಾಗವನ್ನು ಇದು ಏನು ಮಾಡುತ್ತೆ, ಹಿಂಭಾಗವನ್ನು ನಾವು ಸಿ ಆಫ್ ದ ಟ್ರ್ಯಾಂಕ್ವಿಲಿಟಿ ಅಂತ ಕರ್ಕೊಳ್ತೀವಿ. ಅಂದರೆ ಪ್ರಶಾಂತತೆ ಸಾಗರ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೇವೆ. ಪ್ರಶಾಂತತೆ ಸಾಗರ ಅಂತ ಕರ್ಕೊಳ್ತೀವಿ. ಓಕೆನಾ. ಈಗ ನೆಕ್ಸ್ಟ್ ಬರುವಂಥ ಒಂದು ಗ್ರಹದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂಥ ಗ್ರಹ ಯಾವುದಂದರೆ ಚಂದ್ರನ ಬಗ್ಗೆ. ಇದನ್ನ ಮತ್ತೆ ಓಕೆ, ಚಂದ್ರನ ಮುಂದುವರೆದ ಭಾಗ 2 ಇದೆ. ಭಾಗ 2 ನಾವು ಮುಂದುವರ್ಕೊಂಡೋಗಿದ್ವಿ. ಚಂದ್ರನ ಮೇಲ್ಮೈ ಅತ್ಯಂತ ಎತ್ತರವಾದ ಪರ್ವತ ಯಾವುದಂದರೆ ನಾವು ಇಂಪಾರ್ಟೆಂಟಾಗಿ ನೋಡಿ, ಚಂದ್ರನ ಅತ್ಯಂತ ಎತ್ತರದ ಪರ್ವತ ಅಂತ ಬಂದಾಗ ಲಿಬ್ಯೂಟಿ ಮೌಂಟೇನ್ ಆಗಿದೆ. ಅಂದರೆ ಇದು ಅವನು ನೋಡಿರಿ 10,660 ಮೀಟರ್ ಎತ್ತರದಲ್ಲಿದೆ. ಚಂದ್ರನಿಗೆ ನೋಡಿ ಇಂಪಾರ್ಟೆಂಟ್ ಅಂತ ಸ್ವಲ್ಪ ನಾವು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ, ದೊಡ್ಡದಾಗಿ ಮಾಡ್ಕೊಳ್ಳೋಣ. ಚಂದ್ರನಿಗೆ ಯಾವುದೇ ವಾತಾವರಣವಿಲ್ಲ ಅಂತೀವಿ. ನೋ ಅಟ್ಮಾಸ್ಫಿಯರ್. ಚಂದ್ರನಲ್ಲಿ ಯಾವುದೇ ವಾತಾವರಣವಿಲ್ಲ ಮತ್ತು ಮಂದ ಬೆಳಕಿಲ್ಲ. ನೋ ಟ್ವಿಲೈಟ್ ಅಂತ ಕರ್ಕೊಳ್ತೀವಿ. ಅಲ್ಲಿ ಯಾವುದೇ ಒಂದು ಮಾತು ಕೇಳಿಸೋದಿಲ್ಲ. ಇಲ್ಲಿ ಹಗಲಿನ ತಾಪಮಾನವು ಸುಮಾರು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ -180 ಡಿಗ್ರಿ ಕುಸಿಯುತ್ತದೆ. ನೋಡಿರಿ, ಹಗಲಲ್ಲಿ ಎಷ್ಟಿರುತ್ತೆ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಮತ್ತು ರಾತ್ರಿ ಹೊತ್ತಲ್ಲಿ -180 ಡಿಗ್ರಿ ಸೆಲ್ಸಿಯಸ್ ಕುಸಿಯುತ್ತೆ. ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ನೋಡಿ ಕೇವಲ 1.3 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ನೋಡಿ, ಹಾಗಾದರೆ 1.3 ಸೆಕೆಂಡ್ನಲ್ಲಿ ಚಂದ್ರನ ಬೆಳಕು ಭೂಮಿಯನ್ನು ತಲುಪುತ್ತೆ. ಭಾಳ ಇಂಪಾರ್ಟೆಂಟ್ ರೀ. ಚಂದ್ರನ ಗಾತ್ರವು ಭೂಮಿಯ ಗಾತ್ರದ 4ನೇ 1 ಭಾಗದಷ್ಟಿದೆ. 1/4 ನೋಡಿ. ಹಾಗಾದರೆ ಚಂದ್ರನ ಗಾತ್ರವು ಭೂಮಿಯ 4ನೇ ಅಂದರೆ ನೋಡಿರಿ, ಚಂದ್ರನ ಗುರುತ್ವಾಕರ್ಷಣೆಯ ಬಲವು ಭೂಮಿಯ ಬಲದ 6ನೇ 1 ಭಾಗದಷ್ಟಿದೆ. 1/6 ಅಂತ ಕರ್ಕೊಳ್ತೀವಿ. ಚಂದ್ರನ ಮೇಲ್ಮೈಯಲ್ಲಿ ಮುಖ್ಯವಾಗಿ ಸಿಲಿಕಾನು, ಕಬ್ಬಿಣ, ಮ್ಯಾಗ್ನೀಸಿಯಂ ಮುಂತಾದ ಧಾತುಗಳನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾದರೆ ಚಂದ್ರನಲ್ಲಿ ಏನೇನಿವೆ ಅಂದರೆ ನೋಡಿ ಇಂಪಾರ್ಟೆಂಟಾಗಿ ಇಲ್ಲಿ ಸಿಲಿಕಾನ್ ಇದೆ, ಕಬ್ಬಿಣ ಇದೆ, ಮ್ಯಾಗ್ನೀಸಿಯಂ ಇದೆ, ಮುಂತಾದ ಧಾತುಗಳನ್ನು ಒಳಗೊಂಡಿದೆ. ಚಂದ್ರನ ಬಗ್ಗೆ ಅಧ್ಯಯನ ಮಾಡುವ ಶಕ್ತಿಯನ್ನು ನಾವು ನೋಡಿ ಈ ಸೆಲೆನಾಲಜಿ ಅಂತ ಕರ್ಕೊಳ್ತೀವಿ. ಅಥವಾ ಸೆಲೆನಾಲಜಿ ಅಂತ ಕರ್ಕೊಳ್ತೀವಿ. ಸೆಲೆನಾಲಜಿ. ಚಂದ್ರನನ್ನು ಫಾಸಿಲ್ ಪ್ಲಾನರ್ ಅಂತ ಕರ್ಕೊಳ್ತೀವಿ. ಅಥವಾ ಅದನ್ನು ನಾವು ಪಳವಳಿಕೆ ಗ್ರಹ ಅಂತ ಕರಿತೀವಿ. ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಪಳವಳಿಕೆ ಗ್ರಹ ಅಂತ ಕರಿತೀವಿ. ಫಾಸಿಲ್ ಪ್ಲಾನರ್ ಅಂತ ಕರ್ಕೊಳ್ತೀವಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥ ಗ್ರಹದ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂಥ ಗ್ರಹ ಯಾವುದಂತ ಬಂದಾಗ ಮಂಗಳದ ಬಗ್ಗೆ ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ, ಮಾರ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿನ ಕಣ್ಣಿನ ನೋಡಿ, ಇಲ್ಲಿನ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇದೆ. ಈ ಒಂದು ಮಂಗಳ ಗ್ರಹದಲ್ಲಿ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಇದು, ಅಥವಾ ಐರನ್ ರಿಚ್ ರೆಡ್ ಸಾಯಿಲ್ ಅಂತ ಕರ್ಕೊಳ್ತೀವಿ. ಅಥವಾ ಹೆಚ್ಚಾಗಿರೋದ್ರಿಂದ ಇಲ್ಲಿನ ಆಕಾಶವು ಈ ಗುಲಾಬಿ ಬಣ್ಣದಲ್ಲಿ ನೋಡಿರಿ ಇಂಪಾರ್ಟೆಂಟ್. ಈ ಗುಲಾಬಿ ಬಣ್ಣದಲ್ಲಿರುವಂತಹ ಇದಕ್ಕೆ ನಾವೇನು ಕರ್ಕೊಳ್ತೀವಿ ಅಂದರೆ ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತ ಕರಿತೀವಿ. ಅನೇಕ ಬಾರಿ ಎಕ್ಸಾಮ್ಸಲ್ಲಿ ಕೇಳಿದರೆ ಈ ಮಂಗಳ ಗ್ರಹ ಯಾಕೆ ರೆಡ್ ಆಗಿ ಕಾಣುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇದೆ. ಮತ್ತು ಫೋಬಸ್ ಮತ್ತು ಡಿಮೋಸ್ ಮಂಗಳ ಗ್ರಹಗಳ 2 ನೈಸರ್ಗಿಕ ಉಪಗ್ರಹಗಳು. ಹಾಗಾದರೆ ಫೋಬಸ್ ಮತ್ತು ಡಿಮೋಸ್ ಇವು ಮಂಗಳ ಗ್ರಹಗಳ 2 ನೈಸರ್ಗಿಕ ಉಪಗ್ರಹಗಳು. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಫೋಬಸ್ ಮತ್ತು ಡಿಮೋಸ್. ಮತ್ತು ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ, ರೆಡ್ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ ಅಥವಾ ಕೆಂಪು ಗ್ರಹ. ಈ ಪಾಯಿಂಟ್ ಇದೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಬಂದಾಗ ಈ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇದೆ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಬನ್ನಿ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಮುಂದೆ ಯಾವುದಂತ ಬಂದಾಗ ನೋಡಿ, ನಮಗೆ ಪ್ರಮುಖವಾಗಿ ಗುರುಗ್ರಹದ ಬಗ್ಗೆ ಮಾತಾಡ್ತಾ ಹೋಗೋಣ. ಅಥವಾ ನಾವು ಇಂಗ್ಲೀಷಿಂದ ಜುಪಿಟರ್ ಅಂತ ಕರಿತೀವಿ. ಇದು ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಭಾಳ ಇಂಪಾರ್ಟೆಂಟು. ಅದರ ಸರಾಸರಿ ತಾಪಮಾನವು ಬಹಳ ಕಡಿಮೆ ಇರೋದ್ರಿಂದ -148 ಡಿಗ್ರಿ ಸೆಲ್ಸಿಯಸ್. ಇದನ್ನು ವಿಂಟರ್ ಪ್ಲಾನೆಟ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ನೋಡಿ, ಅಥವಾ ಚಳಿಗಾಲ ಗ್ರಹ ಅಂತ ಕರಿತೀವಿ. ನೋಡಿ, ಯಾವುದನ್ನು ವಿಂಟರ್ ಪ್ಲಾನೆಟ್ ಅಂತ ಕರೀತಾರೆ ಅಂದರೆ ಈ ಒಂದು ಗುರುಗ್ರಹವನ್ನು ವಿಂಟರ್ ಪ್ಲಾನೆಟ್ ಅಂತ ಕರಿತಾ ಹೋಗ್ತಾರೆ. ಯಾಕಂದರೆ ಚಳಿಗಾಲದ ಗ್ರಹ ಅಂತ ಕರಿತೀವಿ. ಮತ್ತು ಇಂಪಾರ್ಟೆಂಟ್ ಅಂದರೆ ಇದರ ಉಪಗ್ರಹ ಯಾವುದಂದರೆ ಗ್ಯಾನಿಮೇಡ್. ಭಾಳ ಸರಿ ಕೇಳಿದ್ದಾರೆ ನೋಡಿರಿ. ಗ್ಯಾನಿಮೇಡ್ ಇದರ ಒಂದು ಉಪಗ್ರಹ. ಇದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ನೋಡಿರಿ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದಂದರೆ ಗ್ಯಾನಿಮೇಡ್. ಇದು ಗುರುಗ್ರಹದ ಉಪಗ್ರಹ. ಓಕೆನಾ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ನಾವು ಶನಿ ಗ್ರಹದ ಬಗ್ಗೆ ಮಾತಾಡೋಣ. ಶನಿ ಅಂತ ಸ್ಯಾಟರ್ನ್ ಅಂತ ಕರ್ಕೊಳ್ತೀವಿ. ಇದು ಸೌರಮಂಡಲದ 2ನೇ ಅತ್ಯಂತ ದೊಡ್ಡ ಗ್ರಹವಾಗಿದೆ.
ಶನಿ ಗ್ರಹದ ಸುತ್ತಲೂ ಮಂಜುಗಡ್ಡೆ, ಹಿಮದಿಂದ ಆವೃತವಾಗಿರುವ ಧೂಳಿನ ಕಣಗಳಿಂದ ಮಾಡಲ್ಪಟ್ಟ ಸುಂದರವಾದ ಬಳೆಗಳು. ಆದರೆ ಸುತ್ತಲೂ ಹಾಗಾಗಿ ಇದನ್ನು ಟೈಟನ್ ಇದರ ಒಂದು ಉಪಗ್ರಹವಾಗಿದೆ. ನೋಡಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ನೀವೇನೆಂದರೆ, ಶನಿ ಗ್ರಹ ಸುತ್ತಲೂ ಮಂಜುಗಡ್ಡೆ, ಹಿಮದಿಂದ ಆವೃತವಾಗಿ ಧೂಳಿನ ಕಣಗಳನ್ನು ಮಾಡಲ್ಪಟ್ಟಿದೆ. ಸುಂದರವಾದ ಕೇಂದ್ರೀಕೃತ ಬಳೆಗಳಿಂದ ಇದು ಇವೆ. ಹಾಗಾಗಿ ಇದರ ಸುತ್ತಲೂ ಸುತ್ತುತ್ತವೆ. ಟೈಟನ್ ಅನ್ನೋದೇನಿದೆ ಶನಿ ಗ್ರಹದ ಉಪಗ್ರಹವಾಗಿದೆ. ನೆನ್ಪಿಟ್ಕೊಳ್ತಾ ಹೋಗಿ. ಈಗ ಬನ್ನಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ. ನಾವು ಮುಂದಿನ ವಿಷಯ ಯಾವುದಂತ ಬಂದಾಗ ಯುರೇನಸ್ ಗ್ರಹದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಇದು ಭೂಮಿಯ ಗಾತ್ರಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ. ಇದರ ವಾತಾವರಣದಲ್ಲಿ ಮಿಥೇನ್ ಅನಿಲ ಇರೋದರಿಂದ ಹಸಿರು ಬಣ್ಣದಲ್ಲಿ ಇದು ಗೋಚರಿಸುತ್ತೆ. ನೋಡಿ, ಯುರೇನಸ್ ಯಾವ ಬಣ್ಣ ಇದೆ? ಹಸಿರು ಬಣ್ಣ. ಯಾಕೆಂದರೆ ಇದರಲ್ಲಿ ಮಿಥೇನ್ ಗ್ಯಾಸ್ ಇದೆ. ಇದನ್ನು 1781ರಲ್ಲಿ ಸರ್ ವಿಲಿಯಂ ಹರ್ಷೆಲ್ ಅವರು ಕಂಡುಹಿಡಿತಾರೆ. ಇದು ಸೂರ್ಯನಿಂದ 7th ಸ್ಥಾನದಲ್ಲಿರುವಂಥ ಗ್ರಹವಾಗಿದೆ. ದೂರದರ್ಶಕ ಟೆಲಿಸ್ಕೋಪ್ ಸಹಾಯದಿಂದ ಪತ್ತೆಹಚ್ಚಲಾದ ಮೊದಲ ಇದು ಗ್ರಹವಾಗಿದೆ. ಇದು ಸೌರಮಂಡಲದ 3ನೇ ಅತ್ಯಂತ ದೊಡ್ಡ ಗ್ರಹ ಅಂತೇಳಿ ಇದನ್ನು ಕರಿತೀವಿ. ಮತ್ತು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ಅತ್ಯಂತ ತಂಪಾದ ಗ್ರಹವಾಗಿದೆ. ಇದರಲ್ಲಿ ಮೇಲ್ಮೈ ತಾಪವು -190 ಡಿಗ್ರಿ ಇದೆ. ಇದು ಸುತ್ತಲೂ 13 ರಿಂಗ್ಸ್ ಬಳೆಗಳು ಹೊಂದಿವೆ. ಅವುಗಳಿಂದ ಜೇಟಾ ಅಂತ ಕರ್ಕೊಳ್ತೀವಿ, ಅಥವಾ ಬೇಟಾ ಅಂತ ಕರಿತೀವಿ, ಗಾಮಾ ಅಂತ ಕರಿತೀವಿ, ಡೆಲ್ಟಾ ಅಂತ ಕರಿತೀವಿ, ಲಂಬ್ಡಾ ಅಂತ ಕರ್ಕೊಳ್ತೀವಿ, ಲ್ಯಾಂಬ್ಡಾ ಅಥವಾ ಎಪ್ಸಿಲನ್ನ ಕರ್ಕೊಳ್ತೀವಿ, ಅಥವಾ ಮೂ ಅಂತ ಕರ್ಕೊಳ್ತೀವಿ. ಇದು ಶುಕ್ರ ಗ್ರಹದಂತೆ ತನ್ನ ಅಕ್ಷದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತದೆ. ಈ ಗ್ರಹವು ಅಕ್ಷವು ತನ್ನ ಹೆಚ್ಚು ವಾಲಿರುವುದರಿಂದ ನೋಡಿ ಇದು ಮಲಗಿರುವಂತೆ ಕಾಣುತ್ತದೆ. ಅದರಿಂದ ಇದನ್ನು ನೋಡಿ ಭಾಳ ಇಂಪಾರ್ಟೆಂಟ್. ಇದನ್ನ ಏನು ಕರ್ಕೊಳ್ತೀವಿ ಅಂದರೆ ಎ ಪ್ಲ್ಯಾನೆಟ್ ನೋಡಿ ಎ ಪ್ಲ್ಯಾನೆಟ್ ಆನ್ ಇಟ್ಸ್ ಸೈಡ್ ಅಂತೇಳಿ ಇದನ್ನ ಕರ್ಕೊಳ್ತೀವಿ, ಅಥವಾ ಮಲಗಿರುವ ಗ್ರಹ ಅಂತ ಕರಿತೀವಿ. ನೋಡಿರಿ, ನೆಕ್ಸ್ಟು ಯಾವುದನ್ನು ಮಲಗಿರುವ ಗ್ರಹ ಅಂತ ಕರೀತಾರೆ ಅಂತ ಎಕ್ಸಾಮ್ಸ್ ಕೇಳ್ತಾರೆ, ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬರುವಂಥ ಗ್ರಹ ಯಾವುದ್ರಿ? ನೆಪ್ಚೂನ್ ಅಂತ ಕರ್ಕೊಳ್ತೀವಿ, ನೆಪ್ಚೂನ್ ಗ್ರಹ. ಹಾಗಾದರೆ ಇದು ಸೌರಮಂಡಲದ 8ನೇ ಅತ್ಯಂತ ಕೊನೆಯ ಗ್ರಹವಾಗಿದೆ. ಇದರ ಮೇಲ್ಮೈ ವಾತಾವರಣವು ತಾಪಮಾನವು ಯಾವಾಗಲೂ ಅತ್ಯಂತ ಕಡಿಮೆ ಆಗಿರುತ್ತದೆ. ಇದು ಗಾತ್ರ ಲಕ್ಷಣಗಳಲ್ಲಿ ಯುರೇನಸ್ ಗ್ರಹವನ್ನು ಹೋಲುವುದರಿಂದ ನಾವು ಇದನ್ನು ಯುರೇನಸ್ ಅವಳಿ ಟ್ವಿನ್ಸ್ ಅಂತ ಕರ್ಕೊಳ್ತೀವಿ. ಅಂದರೆ ಇಂಪಾರ್ಟೆಂಟ್ ನೋಡಿ, ಇಂಪಾರ್ಟೆಂಟ್. ಇದನ್ನು ನಾವು ಯುರೇನಸ್ನ ಅವಳಿ ಎಂದು ಕರಿತೀವಿ, ಯಾಕಂದರೆ ಇದು ಯುರೇನಸ್ನ ಹೋಲುತ್ತೆ. ಹಾಗಾದರೆ ನೆಪ್ಚೂನ್ ಗ್ರಹವು ಶೂನ್ಯಕ್ಕಿಂತ ಕಡಿಮೆ ತಾಪಮಾನ ಮಿಥೇನ್ಗಳಿಂದ ಆವೃತವಾಗಿದೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಬರುವಂಥ ವಿಷಯದ ಬಗ್ಗೆ ನೋಡೋದಾದರೆ, ನೆಕ್ಸ್ಟ್ ಬರುವಂಥ ವಿಷಯ ಅಂತ ಬಂದಾಗ ನೋಡಿ, ಇಲ್ಲಿ ಸೌರಮಂಡಲದ ರಹಸ್ಯಗಳು ಮತ್ತು ಗ್ರಹಗಳ ಮಾಹಿತಿ ಅಂತ ಇದೆ, ಅಥವಾ ಇಲ್ಲಿ ಸೀಕ್ರೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಆ್ಯಂಡ್ ಪ್ಲಾನೆಟ್ ಡಾಟಾ ಅಂತ ಇದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೋಗೋಣ ನಾವು. ಮತ್ತೆ ಯಾವುದಂತ ಬಂದಾಗ ಇಲ್ಲಿ ಪ್ಲೂಟೋ ಗ್ರಹ ಈಗ ಗ್ರಹವಲ್ಲ. ಪ್ಲೂಟೋ ಇಸ್ ನಾಟ್ ಎ ಪ್ಲಾನೆಟ್ ನೋವು ಅಂತ ಇದೆ. ಯಾಕೆ ಅಂದರೆ ನೋಡಿರಿ, IAU ಹೊಸ ವ್ಯಾಖ್ಯಾನ ಏನು ಹೇಳ್ತಂದರೆ, ಬಾಹ್ಯಾಕಾಶದ ವಿಜ್ಞಾನ ಸಂಶೋಧನೆ ವಿಶ್ವದ ಉನ್ನತವಾದ ಸಂಶೋಧನೆಯಾಗಿದೆ ಅಂತ ಕರ್ಕೊಳ್ತೀವಿ. ಇದು ಏನು ಹೇಳ್ತಂತ ಬಂದಾಗ ನೀಡಿದ ಗ್ರಹದ ಹೊಸ ವ್ಯಾಖ್ಯಾನದ ಆಧಾರದ ಮೇಲೆ ಆಗಸ್ಟ್ 24, 2006ರಂದು ಇಂಪಾರ್ಟೆಂಟ್ ಬ್ರಾಗ್ ಚೆಕ್ ಅಥವಾ ಗಣರಾಜ್ಯ ಅಂತ ಕರ್ಕೊಳ್ತೀವಿ ನಡೆದ ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖ ವಿಜ್ಞಾನಿಗಳು ಪ್ಲೂಟೋವನ್ನು ಇನ್ನು ಮುಂದೆ ಗ್ರಹವಾಗಿ ಉಳಿಯುವುದಿಲ್ಲ ಎಂದು ಘೋಷಿಸಿದೆ. ಯಾವಾಗಂದರೆ 2006. ನೆನ್ಪಿಟ್ಕೊಳ್ತೀವಿ, ಆಗಸ್ಟ್ 24, 2006. ಗ್ರಹಗಳ ಸಂಖ್ಯೆ ಇಳಿಕೆಯಾಗುತ್ತೆ. IAU ಹೊಸ ಮಾರ್ಗಪಟ್ಟಿಯಲ್ಲಿ ಇಡಿಯಲ್ಲಿ ಸೌರಮಂಡಲದಲ್ಲಿ ಗ್ರಹಗಳ ಸಂಖ್ಯೆ 9ರಿಂದ 8ಕ್ಕೆ ಇಳಿಯುತ್ತೆ, ಕಡಿಮೆಯಾಗಿದೆ. 1930ರಲ್ಲಿ ನೋಡಿರಿ, ಕ್ಲೈಡ್ ಟಾಮ್ ಅಂತ ಕರ್ಕೊಳ್ತಾ ಹೋಗ್ತೀವಿ, ಕ್ಲೈಮ್ ಟಾಮ್ ಅಂತ ಬರ್ತೀವಿ. ಅದು ಪ್ಲೂಟೋವನ್ನು ಕಂಡುಹಿಡಿದ್ರಿಂದ ನೋಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾವುದಂತ ಬಂದಾಗ ನಿಮಗೆ ಈ ಕ್ಲೈಡ್ ಟಾಮ್ ಬಾಗ್ ಅಂತ ಕರ್ಕೊಳ್ತೀವಿ. ಇದು ಪ್ಲೂಟೋವನ್ನು ಕಂಡುಹಿಡಿದಾಗಿನಿಂದ ನಿರ್ಧಾರವಾಗಿರುತ್ತೆ ಮತ್ತು ಗ್ರಹದ ಸ್ಥಾನವನ್ನು ಹೊಂದಿತ್ತು. ಫಸ್ಟ್ 8 ಮುಖ್ಯ ಗ್ರಹಗಳು ಈಗ ಸೌರಮಂಡಲವನ್ನು ಸದಸ್ಯರು 8 ಸಾಂಪ್ರದಾಯಿಕ ಗ್ರಹಗಳಿಗೆ ಸೀಮಿತವಾಗಿವೆ. ಅವು ಯಾವಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಓಕೆನಾ, ಗುರು, ಶನಿ, ಯುರೇನಸ್, ನೆಪ್ಚೂನು. ನೆನ್ಪಿಟ್ಕೊಳ್ತಾ ಹೋಗಿ. ಓಕೆ, ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದಂತ ಬಂದಾಗ ನೆಕ್ಸ್ಟ್ ಮಾಹಿತಿ ನೋಡಿ, ಇಲ್ಲಿ ಪ್ಲೂಟೋಗೆ ಸಿಕ್ಕ ಸಂಖ್ಯಾವಾಚಕ ಹೆಸರು ಏನಾಗದ್ರೆ ಅಂತ ಬಂದಾಗ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಕುಬ್ಜ ಗ್ರಹದ ಸ್ಥಾನ ಸಿಕ್ಕಿದೆ. ಪ್ಲೂಟೋವನ್ನು ಉಪಗ್ರಹದ ಸ್ಥಾನಕ್ಕೆ ಇಳಿಸಿದ ವಾರಗಳ ಒಂದು ನಂತರ 2026ರಲ್ಲಿ ಅದರ ಒಂದು ಹೊಸ ಸ್ಥಾನಮಾನವನ್ನು ಪ್ರತಿಬಿಂಬಿಸಲು ಕುಬ್ಜ ಗ್ರಹ ಎಂಬ ಹೆಸರನ್ನು ನೀಡಲಾಗಿದೆ. ಪ್ಲೂಟೋಗೆ ಏನು ಕರಿತೀವಿ ಅಂದರೆ ಈಗ ಕುಬ್ಜ ಗ್ರಹ ಅಂತ ಕರಿತೀವಿ. ಗಮನಾರ್ಹ ಸಂಖ್ಯೆ ಅಂತ ಬಂದಾಗ ಮಾಜಿ 9ನೇ ಗ್ರಹಕ್ಕೆ ಕ್ಷುದ್ರ ಗ್ರಹಗಳು ಅಂತ ಕರ್ಕೊಳ್ತೀವಿ. ಕ್ಷುದ್ರ ಗ್ರಹ ಅಂತ ಕರ್ಕೊಳ್ತೀವಿ. ಕ್ಷುದ್ರ ಗ್ರಹ ಧೂಮಕೇತುಗಳ ಬಗ್ಗೆ ಡೇಟಾವನ್ನು ಸಂಗ್ರಹಿಸುವ ಅಧಿಕೃತ ಸಂಸ್ಥೆಯಾದ ಮೈನರ್ ಪ್ಲಾನೆಟ್ ಸೆಂಟರ್ ಅಂತ ಕರ್ಕೊಳ್ತೀವಿ. ಇದು ಮೂಲಕ 1,34,340 ಏನಿದೆ ಕ್ಷುದ್ರಗಳ ಸಂಖ್ಯೆಯನ್ನು ನಿಗದಿಪಡಿಸಿದೆ. ಪ್ಲೂಟೋದ ಉಪಗ್ರಹಗಳು, ಪ್ಲೂಟೋದ ಸಹವರ್ತಿ ಉಪಗ್ರಹಗಳು ಚೆರಾನ್, ನಿಕ್ಸ್, ಹೈಡ್ರಾ ಅಂತ ಏನು ಕರಿತೀವಿ, ಇವುಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಭಾಗವೆಂದು ಪರಿಗಣಿಸಬಾರ್ದು. ಇವುಗಳನ್ನು ನಾವು ಇನ್ನು ಮುಂದೆ ಕ್ರಮವಾಗಿ ಕೆಲವೊಂದು ಪದಗಳನ್ನು ಕರೀತಾ ಹೋಗ್ತೀವಿ. ಓಕೆನಾ, ಕರೆಯೋಣ. ಈಗ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟು
ಈ ಕ್ಷುದ್ರ ಗ್ರಹಗಳು ಮತ್ತು ನೋಡಿರಿ ಪ್ಲಾನೆಟಾಯ್ಡ್ಗಳು ಅಂತ ಕರ್ಕೊಳ್ತೀವಿ. ಏನಾಗಾದ್ರೆ ಇವು ಕ್ಷುದ್ರ ಗ್ರಹಗಳನ್ನು ಸಣ್ಣ ಗ್ರಹಗಳು ಅಥವಾ ಮೈನರ್ ಪ್ಲಾನೆಟ್ಸ್ ಎಂದು ಕರೆಯಲಾಗುತ್ತದೆ. ಇವು ಸೂರ್ಯನ ಸುತ್ತುವ ಆಕಾಶಕಾಯಗಳಾಗಿವೆ. ಇವು ಹೆಚ್ಚಾಗಿ ಮಂಗಳ, ಗುರು ಗ್ರಹಗಳ ಕಕ್ಷೆ ನಡುವೆ ಸುತ್ತುತ್ತವೆ. ಹಾಗಾಗಿ ಇವುಗಳನ್ನು ನಾವು ರೂಪಗಳು ನಿಖರವಾದ ನೋಡಿರಿ ಬಲಖಂಡಗಳು ಅಥವಾ ಪಟ್ಟಿಯಲ್ಲಿ ಇವುಗಳು ಸೂರ್ಯನ ಸುತ್ತುತ್ತವೆ. ಇದನ್ನು ಕ್ಷುದ್ರಗ್ರಹ. ಹಾಗಾದರೆ ಕ್ಷುದ್ರಗ್ರಹ ಅಂತ ಬಂದಾಗ ಮಂಗನ ಮಧ್ಯೆ ಇವೆ ಅಂತ ಹೇಳ್ಬಿಟ್ಟು, ಮಂಗ ಅಂದರೆ ಕ್ಷುದ್ರಗ್ರಹಗಳು, ಮಂಗನ ಅಂದರೆ ಮಂಗಳ ಗ್ರಹ ಮತ್ತು ಗುರುಗ್ರಹಗಳ ಮಧ್ಯೆ ಕಂಡುಬರೋದು ಕ್ಷುದ್ರಗ್ರಹಗಳು ಅಂತ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಭಾಳ ಸಿಂಪಲ್ ಸ್ಕಿಲ್ ಇದೆ. ಹಾಗಾದರೆ ಮತ್ತಿಲ್ಲಿ ನಿಮಗೆ ಒಂದು ಪಟ್ಟಿ ನೋಡಿರಿ, ಗ್ರಹಗಳ ಬಗ್ಗೆ ಕೆಲವು ಸಂಗತಿಗಳು ಮತ್ತು ಅಂಕಿಅಂಶಗಳು. ಇವುಗಳನ್ನು ಸ್ವಲ್ಪ ನೀವು ಕ್ಲಿಯರಾಗಿ ನೋಡ್ಕೊಂಬಿಡಿ, ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಯಾವುದಿದೆ ನೋಡಿರಿ ಇಂಪಾರ್ಟೆಂಟ್. ಬುಧನ ಬಗ್ಗೆ ಏನಿದೆ ನೋಡಿರಿ, ಸ್ವಲ್ಪ ನೋಡ್ಕೊಳ್ತಾ ಹೋಗಿ. ಬುಧನ ಬಗ್ಗೆ ಏನಿದೆ, ಶುಕ್ರನ ಬಗ್ಗೆ, ಭೂಮಿ ಬಗ್ಗೆ, ಮಂಗಳದ ಬಗ್ಗೆ, ಗುರು ಬಗ್ಗೆ ನೋಡಿ. ಇವು ಸ್ವಲ್ಪ ನೀವು ಬೇಕಾದ್ರೆ ಇದನ್ನ ಸಣ್ಣ ಮಾಡ್ಕೊಡ್ತೀನಿ ನಾನು. ಸ್ಕ್ರೀನ್ಶಾಟ್ ತೊಗೊಂಬಿಡ್ತೀವಿ. ಏನಾಗಿದ್ದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು. ಓಕೆನಾ? ಎಸ್. ನೆಕ್ಸ್ಟು ಮತ್ತೆ ನಾವು ಭೂಗೋಳಶಾಸ್ತ್ರದಲ್ಲಿ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಬ್ರಹ್ಮಾಂಡದ ವಿಸ್ಮಯಗಳು, ಕ್ಷುದ್ರಗಳು, ಉಲ್ಕೆಗಳು, ಧೂಮಕೇತುಗಳ ಬಗ್ಗೆ ಮತ್ತೆ ನಾವು ಮಾಹಿತಿ ನೋಡ್ತಾ, ಉಲ್ಕೆಗಳ ಬಗ್ಗೆ ಮಾಹಿತಿ ನೋಡೋಣ. ಅದರ ಜೊತೆಗೆ ಧೂಮಕೇತುಗಳ ಬಗ್ಗೆ ಮಾಹಿತಿ ನೋಡೋಣ.